ಅಯ್ಯಯ್ಯೋ ಏನೋ ನಿನ್ ಗೋಳು ಈಗ ತಾನೇ ಹಾಲ್ ಬಟ್ಲು ಕೊಟ್ಟದೆ ಎಲ್ಲಿ ಬೆಳೆಸ್ಕೊಂಡ್ಯೋ ನೀನ್ ನಿನ್ ಮಗು ಕೊಟ್ಟ ಹಾಲನ್ನ ನಾನು ಎಂಜಲ್ ಮಾಡ್ಬಿಟ್ಟೆ. ಈ ವಯಸ್ಸಿನಲ್ಲೂ ಬಾಟಲ್ ಹಾಲು ಕುಡಿತಿದ್ದೀನಿ ಅಂತ ಆಶ್ಚರ್ಯ ಆಗ್ತಿದ್ಯಾ? ನನ್ನ ಕ್ಯಾರೆಕ್ಟರೇ ಒಂಥರ, ನನ್ನ ಸ್ಟೈಲೇ ಇನ್ನೊಂಥರ. ಈಗ ನಾನ್ ನಿನಗೆ ಹಾಲು ಅರೇಂಜ್ ಮಾಡ್ತೀನಿ. ಅದನ್ನ ಚೆನ್ನಾಗಿ ಕಾಯಿಸಿ ನಿಮ್ ಮನೇಲಿರೋ ಫ್ರಿಡ್ಜ್ ಅಲ್ಲಿ ಇಟ್ಟುಬಿಡು. ಇನ್ನು 3 ದಿನ ಆದ್ಮೇಲೆ ನಿನ್ನ ಮತ್ತು ನಿನ್ನ ಗಂಡನ ಸಮಾಧಿ ಮೇಲೆ ನಮ್ಮವರೇ ಬಂದು ಅದನ್ನ ಚೆಲ್ತಾರೆ. ಪುರಿಲೆ ಅರ್ಥ ಆಗ್ಲಿಲ್ವಾ? ಇಲ್ಲಿವರೆಗೂ ಯಾರೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಎಸ್, ಈ ವಿಷಯ ನಿನ್ನ ಗಂಡನಿಗೆ ಎಷ್ಟೋ ಸಾರಿ ಹೇಳಿದ್ದೀನಿ. ಇಲ್ಲೋಡು, ಕಪ್ಪಾಗಿದ್ ನನ್ನ ತಲೆ ಕೂದಲು ಬಿಳಿ ಕೂದಲಾಗೋಯ್ತು. ಇದಕ್ಕೆ ನಿನ್ನ ಗಂಡನೇ ಕಾರಣ. ನನ್ನ ಕರಿ ಗಡ್ಡ ಬಿಳಿ ಗಡ್ಡ ಆಗೋಯ್ತು. ಏಯ್, ನಿನಗೆ ಹೇಳ್ತಾ ಇರೋದು. ಇಲ್ಲೇ ನಿನ್ನ ಗಂಡ ಕರಿಯವನ್ನ. ಜೈಲಲ್ಲಿ ನಾನು ಅನುಭವಿಸಿದ ನೋವು, ಯಾತ್ರೆ ಎಲ್ಲ ಇನ್ನೂ ನನ್ನ ಮನಸ್ಸಲ್ಲಿ ಕಪ್ಪಾಗಿ ಉಳಿದಿದೆ. ಏಯ್, ನಾನು ಮನಸ್ಸು ಮಾಡಿದ್ರೆ ನಿನ್ನ ಮುಟ್ಟಿ ಹಾಳು ಮಾಡೋದು ಎಷ್ಟೊತ್ತೆ? ನಾನು ರಾಯಲ್ ಫ್ಯಾಮಿಲಿಯಿಂದ ಬಂದವನು. ಯಾವುದೇ ಕೆಲಸ ಮಾಡಿದ್ರು ರಾಯಲ್ ಆಗೇ ಮಾಡ್ತೀನಿ. ರಾಜನಾಗಿ ಮೆರಿತಾ ಇದ್ದೆ ನನ್ನನ್ನ ಆಫ್ಟರ್ ಆಲ್ ನಿನ್ನ ಗಂಡ ಜೈಲಿಗೆ ಕಳಿಸ್ತಾ. ಆದ್ರೆ ಅದೇ ರಾಜ ಮರ್ಯಾದೆಯಿಂದ ನಾನು ತಿರುಗಿ ಬಂದೆ. ಯಾಕೊತ್ತಾ? ನಿನ್ನನ್ನು ನಿನ್ನ ಗಂಡನ್ನು ಸಮಾಧಿ ಮಾಡಿ ನಿನ್ನ ಮಗುಗೊಂದು ದಾರಿ ತೋರ್ಸಕ್ಕೆ. ಅಯ್ಯೋ, ತಿಳಿದಿರೋ ತಪ್ಪು ಮಾಡಿರ್ಬೋದು. ಆದ್ರೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನಮ್ ಕುಟುಂಬನ ಹಾಳು ಮಾಡ್ಬೇಡಿ. ನನ್ ಮಗುಗೇನು ಮಾಡ್ಬೇಡಿ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಅವ್ರನ್ನ ಕ್ಷಮಿಸ್ಬೇಡಿ. ನನ್ ಮಗುಗೇನು ಮಾಡ್ಬೇಡಿ. ನಿನ್ ಮಗು ನಾನ್ಯಾಕೆ ಸಾಯಿಸ್ತೀನಿ? ಅನಾಥ ಮಕ್ಕಳಿಗೋಸ್ಕರ ನಾನು ಎಷ್ಟೋ ಆಶ್ರಮ ಕಟ್ಸಿದ್ದೀನಿ. ಅದ್ರಲ್ಲಿ ನಿನ್ನ ಮಗುಗೂ ಆಶ್ರಯ ಕೊಡ್ತೀನಿ. ಇಲ್ಲೋಡು, ನಮ್ಮ ಆಶ್ರಮದಲ್ಲಿ ಬೆಳೆದ ಮಕ್ಕಳು ಹೇಗಿದ್ದಾರೆ ಅಂತ. ಈಗ ನೀನಾಗೆ ನಿನ್ನ ಗಂಡನ ಕರಿತೀಯೋ ಅಥವಾ ನನ್ನ ಮನಸ್ಸನ್ನ ಬದಲಾಯಿಸಿಕೊಂಡು ನಿನ್ನ ಮಗುನ ಮುಟ್ಲೋ? हेलो कंट्रोल रूम,
ಮಹೇಶ್ ಕುಮಾರ್ ಕೊಲೆ ಮಾಡ್ಬಿಟ್ಟ. ಯಾರು ಹತ್ರ ಬರಬೇಡಿ. ಏನಂದ್ರೆ ಕೀರ್ತಿನ ನಮ್ಮ ಹಾಸ್ಪಿಟಲ್ ಹೋಗೋಣ. ಬಾಮ ಬಾಮ. ನಾನು ಉಳಿಯೋದಿಲ್ಲ. ಹಾಗನ್ಬೇಡ ಹಾಗನ್ಬೇಡ. ನಮ್ಮ ಮಗುನ್ ಕಾಪಾಡಿ. ನಾನು ಕಾಪಾಡ್ತೀನಿ. ಮೊದಲು ಹಾಸ್ಪಿಟಲ್ ಹೋಗೋಣ ಬಾಮ್ಮ. ಈ ಅಪರಾಧದಿಂದ ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ನಾನು ಅರೆಸ್ಟ್ ಮಾಡ್ತಾನೆ. ಯು ಕಮ್. ಹೋಗನ್ಬೇಡಿ. ನಮ್ಮ ಮಗುನ್ ನೋಡ್ಕೊಳ್ಳೋರು ಯಾರಿದ್ದಾರೆ? ನಾನು ನೋಡ್ಕೋತೀನಮ್ಮ. ನೀನ್ ಬಾಮ್ಮ. ನಮ್ಮ ಮಗುನ ಅನಾಥವಾಗಿ ಮಾಡ್ಬೇಡಿ. ಹಾಗಲ್ಲ ಅನ್ಬೇಡ. ಮಗುನ ಅನಾಥವಾಗಿ ಮಾಡ್ಬೇಡಿ. ಪ್ರಾಣ ಕೊಟ್ಟಾದ್ರೆ ನನ್ನ ಮಗನ್ ಕಾಪಾಡ್ತೀನಿ. ನೀನು ಬಾಮ್ಮ. ಮೊದಲು ಹಾಸ್ಪಿಟಲ್ ಹೋಗೋಣ ಬಾರೆ. ಹೊಟ್ಟೋಗಿ. ಇಲ್ಲ ಇದು ಎಷ್ಟನೇ ದೋಸೆ ಗೊತ್ತಾ? ಏನ್ ಸಿಂಪಲ್ ಆಗಿ ಒಂದು 5 ದೋಸೆ, ಓನ್ಲಿ 5 ದೋಸೆ. ಹೌದಾ? 6ನೇ ದೋಸೆ ಬೇಕು ಅಂತ ಹೋಗಿ ಕೇಳ್ದೆ, ದೋಸೆ ಇಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಏನ್ ಮಾಡ್ಲಿ, ಇವನು ಆ 5 ದೋಸೆಯಲ್ಲಿ 2.5 ದೋಸೆ ಈ ಕುತ್ತಾನೆ ತಿಂದಿದ್ದಾನೆ. ಕೆಲಸ ಮಾಡೋಣ, ಏನು ಪಕ್ಕದಲ್ಲಿ ದೋಸೆ ಕ್ಯಾಂಪ್ ಇದೆ, ಅಲ್ಲಿ ಹೊಟ್ಟೋಗೋಣ. ಹೋಗ್ಬಿಟ್ಟು ಒಂದ್ 6 ದೋಸೆ ಆರ್ಡರ್ ಮಾಡ್ಬೇಡ. ನನ್ಗ? ನಿನಗಲ್ಲ, ನೀನ್ ಜಾಸ್ತಿ ತಿಂದ್ರೆ ನಿನ್ ಬಾಟಮ್ ವೇಟ್ ಹೆವಿ ಆಗ್ಬಿಡುತ್ತೆ. ಆದ್ರಿಂದ ನಾನ್ ತಿಂದು ಬಿಡ್ತೀನಿ. ಆ ದೋಸೆ ತಿಂದ್ಬಿಟ್ಟು ನಾವು ಯಶಸ್ವಿ ಮಾಡೋಣ. ಕಮೋನ್ ಲೆಲೆರೆ ಕೊತ್ತಾ. ದೋಸೆ ಆಟೋ ಎಸ್ ಪ್ಲೀಸ್. ಅರ್ಜೆಂಟ್ ಒಂದು ಡ್ರಾಪ್ ಕೊಡ್ತೀರಾ? ಎಸ್ ಮೀ. ಪಾಪ ಈ ಲೇಡೀಸ್ ಅರ್ಜೆಂಟ್ ಡ್ರಾಪ್ ಕೇಳ್ತಿದ್ದಾರೆ. ನಮ್ಮ ಆಟೋ ಎಲ್ಲ ಕೊಟ್ಬಿಡೋಣ? ನೋ, ಡೋಂಟ್ ಯು ನೋ ದಿಸ್ ಆಟೋ ಇಸ್ ಓನ್ಲಿ ಫಾರ್ ಜೆಂಟ್ಸ್, ಅಂಡರ್ಸ್ಟ್ಯಾಂಡ್? ಎಸ್, ಅಂಡರ್ಸ್ಟ್ಯಾಂಡಿಂಗ್. ಬೇರೆ ಆಟೋ ನೋಡ್ಕೊಳ್ರವ್ವ. ಪಾನಿಪುರಿ. ಓ ಪಾನಿ ಪೂರಿ. ಇಲ್ಲಿ ಹಾರ್ನ್ ಯಾರು ಆನ್ಸರ್ ಮಾಡಲ್ಲ. ಸೆಲ್ಫ್ ಸರ್ವಿಸ್ ಇಸ್ ದ ಬೆಸ್ಟ್ ಸರ್ವಿಸ್. ಇವತ್ತು ದೋಸೆ ಪ್ರೋಗ್ರಾಮ್ ಚೇಂಜ್ ಮಾಡಿ ಪಾನಿಪುರಿ ಐಟಮ್ ಬಂದ್ಬಿಡೋಣ. ಯಾಕೆ ಸರ್, ಬಿಸಿ ಬಿಸಿ ದೋಸೆ ಇದೆ. ಯು ಟು ವಾಂಟ್ ಬಿಸಿ ಬಿಸಿ ದೋಸೆ? ಪಾನಿಪುರಿ. ಓ, ಯು ವಾಂಟ್ ಓನ್ಲಿ ಪಾನಿಪುರಿ. ಪಾನಿಪುರಿ. ಜಯನಗರದ 4th ಕ್ಲಾಸ್ ಅಲ್ಲಿ ನಾವು ಮಹೇಶ್ ಕುಮಾರ್ ನಾ ಮಗು ಸಮೇತ ನೋಡಿದ್ವಿ ಸರ್. ಹಿಡಿಯೋಷ್ಟರಲ್ಲಿ ತಪ್ಪಿಸ್ಕೊಂಬಿಟ್ಟ. ಈ ಏರಿಯಾ ಫುಲ್ ಕವರ್ ಮಾಡಿದೀವಿ. ಈಸ್ ಹೈಡಿಂಗ್ ಸಮ್ವೇರ್ ಇನ್ ದಿಸ್ ಏರಿಯಾ ಓನ್ಲಿ. ಓವರ್. ಸರ್, ನೀವಾ? ಹೌದಮ್ಮ ಶಾಂತಿ. ಏನಾಯ್ತು ಸರ್ ನಿಮ್ಗೆ? ನಾನ್ ನನ್ನ ಹೆಂಡತಿನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟೆ ಅಂತ ಅಪವಾದ ನನ್ ಮೇಲೆ ಹೊರಿಸಿ ಹುಡುಕ್ತಿದಾರಮ್ಮ. ಇದೇ ಪೊಲೀಸ್. ಯಸ್, ದ ಸೇಮ್ ಪೊಲೀಸ್. ಶಾಂತಿ, ನಿನಗೆ ಗೊತ್ತು, ಯು ನೋ, ನನ್ನ ಹೆಂಡತಿನ ನಾನು ಎಷ್ಟು ಪ್ರೀತಿಸ್ತಿದ್ದೆ ಅಂತ. ಅಂಡ್ ಐ ಆಮ್ ಒನ್ ಆಫ್ ದಿ ಮೋಸ್ಟ್ ಸಿನ್ಸಿಯರ್ ಆಫೀಸರ್ಸ್ ಇನ್ ದಿಸ್ ಡಿಪಾರ್ಟ್ಮೆಂಟ್. ನಾನು ನನ್ನ ಹೆಂಡತಿನ ಕೊಲೆ ಮಾಡಕ್ ಪ್ರಯತ್ನ ಪಡ್ತೀನಿ. ಇಲ್ಲಮ್ಮ. ಅಮ್ಮ ಶಾಂತಿ, ನಾನು ಇಲ್ಲಿವರೆಗೆ ಯಾಕೆ ಬಂದೆ ಗೊತ್ತಾ? ನಿನ್ನ ಹತ್ರ ಸಹಾಯ ಕೇಳಕ್ಕೆ. ತಾಯಿಲ್ದ್ರೆ ಈ ಮಗುಗೆ ಮಾ ಒಂದು ಆಶ್ರಯ ಕೊಡ್ತೀಯ? ಪ್ಲೀಸ್ ಪ್ಲೀಸ್ ಅಮ್ಮ, ಈ ಮಗುಗೆ ಒಂದು ಆಶ್ರಯ ಕೊಡಮ್ಮ. ಅಮ್ಮ ಶಾಂತಿ, ನಾನ್ ನಿರಪರಾಧಿ ಅಂತ ಪ್ರೂವ್ ಮಾಡಿದ್ಮೇಲೆ ನಾನೇ ಇಲ್ಲಿಗೆ ಬರ್ತೀನಿ. ಅಲ್ಲಿವರೆಗೂ
ಈ ಮಗುನ ನೀನೇ ನೋಡ್ಕೋಬೇಕಮ್ಮ, ನೀನೇ ನೋಡ್ಕೋಬೇಕು. ಇದಕ್ಕೆಲ್ಲ ಕಾರಣರಾದ ದೇವರ್ಸಿಗಳ ರಕ್ತ ಹೀರೋವರೆಗೂ ನನಗೆ ಊಟ ಇಲ್ಲ, ನಿದ್ರೆ ಇಲ್ಲ. ಎಸ್ ಎಸ್ ಮಗುನ ಒಳಗೆ ತಗೊಂಡು ಹೋಗಮ್ಮ. ಕಾನೂನು ದೃಷ್ಟಿಯಲ್ಲಿ ನೀನೊಬ್ಬ ಅಪರಾಧಿ. ಯು ಆರ್ ವಾಂಟೆಡ್ ಬೈ ಅವರ್ ಸೇಮ್ ಡಿಪಾರ್ಟ್ಮೆಂಟ್. ನಾನು ನಿನಗೆ ಆರ್ಡರ್ ಮಾಡ್ತಾ ಇದ್ದೀನಿ, ಸರೆಂಡರ್ ಆಗ್ಬಿಡು. ಸರೆಂಡರ್ ಅನ್ನೋ ಪದ ನನ್ನ ಜನ್ಮದಲ್ಲಾಗ್ಲಿ ನನ್ನ ಜಾಯಮಾನದಲ್ಲಾಗ್ಲಿ ಇಲ್ವೇ ಇಲ್ಲ. ಎಷ್ಟೋ ಕೇಳಿ ನಾಯಿಗಳನ್ನ ಸರೆಂಡರ್ ಮಾಡಿಸಿದ ನನ್ನನ್ನ ನೀವು ಸರೆಂಡರ್ ಆಗೋಂತ ಹೇಳ್ತಿದ್ದೀರಾ? ನೋ ಚಾನ್ಸ್, ನೋ ಚಾನ್ಸ್. ಮಹೇಶ್, ದಟ್ ಇಸ್ ಮಹೇಶ್. If you want to bloody shoot me, come on, go ahead. Shoot at me. ಸರ್ ಬೇಡಿ ಸರ್, ಬೇಡಿ ಸರ್. ಈ ಮಗು ಮುಖ ನೋಡಿ ಆದ್ರೂ ಅವ್ರನ್ನ ಬಿಟ್ಬಿಡಿ ಸರ್. No! ಸರ್, ಈಗಾಗ್ಲೇ ತಾಯಿನ ಕಳ್ಕೊಂಡಿರೋ ಈ ತಬ್ಲಿ ಮಗುಗೆ ತಂದೆನೂ ಇಲ್ದಂಗ್ ಮಾಡ್ಬೇಡಿ ಸರ್. ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ಇಲ್ಲಿ ನೋಡಿದ್ರೆ ಬಿಸಿ, ಇಲ್ಲಿ ನೋಡಿದ್ರೆ ತಂಪು. ಅಯ್ಯ, ಎಷ್ಟು ತಂಪಾಗಿದೆ. ಏನು? ನೆಲ. ಒಳಗಡೆ ಬನ್ನಿ, ಎಸಿ ಆನ್ ಮಾಡ್ತೀನಿ. ನೀನ್ ಎಸಿ ಆನ್ ಮಾಡಿದ್ರೆ ನನಗೆ ಡಿಸಿ ಆನ್ ಆಗ್ಬಿಡುತ್ತೆ. ಆಮೇಲೆ ನನ್ನ ಇಷ್ಟ ನಿನಗ್ ಕಷ್ಟ. ಹೌದೌದು, ಬರೀ ಇದೇ ಆಗೋಯ್ತು. ಏನ್ ಮಾಡುದು? ನಮ್ ತಾತ ಮುತ್ತಾತನ ಕಾಲದಿಂದಲೂ ನಮಗ್ ಬಂದಿರೋದು ಯಶಸ್ವಿ. ಅದಕ್ಕೆ ಆ ಯಶಸ್ವಿನ ಮೇಂಟೈನ್ ಮಾಡೋಕ್ಕೋಸ್ಕರ ಈ ಯಶಸ್ವಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೌದಾ? ಪ್ಲೀಸ್. ತಮ್ಮ ಸ್ವಂತ ಊರು? ಕೊನ್ನತ್ತೂರ್. ಎಸ್, ಕೊನ್ನತ್ತೂರ್. ಕೊನ್ನತ್ತೂರ? ಯಾ, ಅಲ್ಲಲ್ಲಿ ಅದೇ ನಿಮ್ 3 ಎಕರೆ ಜಾಗ ಇದೆಯಲ್ಲ, ಅದರ ಪಕ್ಕದ್ದು ಇಟ್ ಮಡಗು ಅನ್ನೋ ಒಂದು ಊರಿದೆ. ಅದೇ ನನ್ ಸ್ವಂತ ಊರು, ಅದೇ ನನ್ ಜಾಗ. ಅದೇನು ಫಿಲ್ಟರ್ ಮಾಡಿ ನೋಡ್ತೀನಿ. ಇದೇನೇ ಇದು ಹೊಸ ಎಂಟ್ರಿ? ಯಾರ್ದೇ ಈ ಮಗು? ಅದಾ? ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಹಣೆ ಬರ ಬರ್ದ್ನಲ್ಲ, ಆ ದೇವರಿಗೂ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಏನಾಗ್ಬೇಕೋ ಆಗ್ಲೇಬೇಕು. ಮಹೇಶು ನನ್ನ ಜೀವ. ಎಷ್ಟೋ ಸತಿ ತನ್ನ ಪ್ರಾಣನ ಒತ್ತೆ ಇಟ್ಟು ಅವನು ನನ್ನ ಪ್ರಾಣನ ಕಾಪಾಡಿದಾನೆ. ಈಗ ಅವನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಈ ಮಗುನ ನಾವು ಕಾಪಾಡದೆ ಹೋದ್ರೆ ಆ ದೇವ್ರು ಮೆಚ್ತಾನೆ ನಮ್ಮ. ನೋಡು, ಮಹೇಶ್ ವಾಪಸ್ ಬರೋವರೆಗೂ ಮಗುನ ನಿನ್ನ ಸ್ವಂತ ಮಗು ಅಂತ ತಿಳ್ಕೊಂಡು ಈ ಮಗುನ ಜೋಪಾನವಾಗಿ ಕಾಪಾಡೋದು ನಿನ್ನ ನನ್ನ ಕರ್ತವ್ಯ. ಕೊಡಮ್ಮ.
ಎಕ್ಸ್ಕ್ಯೂಸ್ ಮೀ. ಅಯ್ಯೋ ಯಾವ್ದೋ ಹಳೆ ಪಟ್ರೆ ತರ ಕಾಣ್ತಿದ್ಯಲ್ಲ. ನನ್ನ ಗಾಡಿ ಕೆಟ್ಟೋಗಿದೆ. ಏನಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ ಗಾಡಿ ಕೆಟ್ಟೋಯ್ತಾ? ನನ್ನ ಕಾರು. ಓಹೋ ಕಾರು ಯಾವುದು? ಎಸ್ಟೀಮ್. ಈಗ ಅದಕ್ಕೆ ನಾನೇನ್ ಮಾಡ್ಬೇಕು? ನನಗೆ ಡ್ರಾಪ್ ಕೊಡ್ತೀರಾ? ಡ್ರಾಪ್? ಮುಂದೆ ಒಂದು ನಿಂತಿದೆ, ಅದು ಡ್ರಾಪ್ ಕೊಡುತ್ತೆ, ಆಮೇಲೆ ಹಿಂದೆಯಿಂದ ನಾನ್ ಡ್ರಾಪ್ ಕೊಡ್ತೀನಿ. ಅಂದ್ರೆ ಅಯ್ಯೋ ಇದು ಲುಕ್ಕೆ ಸರಿ ಇಲ್ವಲ್ಲಪ್ಪ. ಅಯ್ಯೋ ಸುಷ್ಮಿ, ನಾನ್ ಹೇಳಿದ್ದು ಮುಂದೆ ನಿಂತಿದ್ಯಲ್ಲ ಆಟೋ ಬಗ್ಗೆ. ಮಾರ್ಕೆಟ್ ಪ್ಲೇಸ್. ಲುಕ್ ಮೇಡಮ್, ನಾನು ಆಟೋ ರಿಕ್ಷಾ ಯೂನಿಯನ್ ಪ್ರೆಸಿಡೆಂಟ್. ರೂಲ್ಸ್ ಇಸ್ ರೂಲ್ಸ್, ಇಟ್ ಇಸ್ ಮೆಂಟ್ ಓನ್ಲಿ ಫಾರ್ ದಿ ಫೂಲ್ಸ್. ಆ ಕಡೆಯಿಂದ ಹತ್ತಕ್ಕ, ಈ ಕಡೆಯಿಂದ ಆಗಲ್ವಾ? ಹತ್ತಕ್ಕ ಇಳಿಸ್ತೀನಿ. ಯಾವ ಕಡೆ ಯಾವಾಗ ಎಲ್ಲಿ ಹತ್ತಬೇಕು ಅಂತ ಇವ್ರು ಗೊತ್ತಾಗಲ್ಲ. ಇವ್ರಿಗೆಲ್ಲ ಒಂದು ಇಂಗ್ಲಿಷ್ ಪ್ರಾಕ್ ಬೇರೆ. ಯಾವ ಕುರಿ ಹಳ್ಳಕ್ ಬೀಳುತ್ತೋ. ಸುಷ್ಮಿ, ಈ ಓಲ್ಡ್ ಪೀಪಲ್ ಹೇಳಿದ್ದಾರೆ ಯಾರನ್ನು ಎಲ್ಲಿಗೆ ಅಂತ ಕೇಳಬಾರ್ದು ಅಂತ. ಈಗ ಎಲ್ಲಿಗೆ? ಸೀದಾ. ಸೀದಾ? ಯು ಮೀನ್ ಸ್ಟ್ರೇಟ್? ಅಂಡರ್ಸ್ಟೂಡ್. ಮೇಡಮ್ ತಪ್ಪು ತಿಳ್ಕೋಬೇಡಿ, ಎತ್ತೆತ್ತಾಗ್ತಾ ಇದೆ. ಇಟ್ ಇಸ್ ನಾಟ್ ಮೈ ಫಾಲ್ಟ್, ಇಟ್ ಇಸ್ ರೋಡ್ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಟೇಕ್ ಲೆಫ್ಟ್. Yes, taking left. Yeah. Take right. Yes, taking right. Now? Go straight. Okay, going straight. And one more right. One more right, okay. ಯಾಕೋ ತುಂಬಾ ಬಾಯಾರಿಕೆ ಆಗ್ತಿದೆ. ಯಾವ್ದಾದ್ರು ಜ್ಯೂಸ್ ಅಂಗಡಿ ಹತ್ರ ನಿಲ್ಲಿಸ್ತೀರಾ? ಜ್ಯೂಸಾ? ಚಿಲ್ಡ್ ಬಿಯರ್ ತಗೊಳ್ಳಿ. ಓ ನೋ, ನನಗೆ ಅಭ್ಯಾಸ ಇಲ್ಲ. ಓಕೆ, ಜ್ಯೂಸ್ ಅಂಗಡಿ. ಬಹಳ ಒಳ್ಳೆ ಜ್ಯೂಸ್ ಕೊಡ್ತಾನೆ ಇವನು. ಯೋ ನೈನಾ, ಏನ್ ಗುರು? ನಮ್ಮ ಅಕ್ಕ ಅವ್ರಿಗೆ ಒಂದು ಜ್ಯೂಸ್ ಬೇಕಂತೆ. 2 ಪ್ಲೀಸ್. 2 ನಡೆಯುತ್ತೆ. 2 2. ಯಾವ ಜ್ಯೂಸ್ ಪ್ಲೀಸ್? ಲೈಮ್ ಜ್ಯೂಸ್. ಅಬ್ಬಾ, ತಣ್ಣಗಿರ್ಬೇಕಂತ ಆಸೆ ಅವರಿಗೆ. ಲೈಮ್ ಜ್ಯೂಸ್ ಪ್ಲೀಸ್. 2 ಜ್ಯೂಸ್ ಪ್ಲೀಸ್. ಓಕೆ. ಏನೋ ರೆಡಿನಾ? ರೆಡಿ. क्या बा अकबर, कैसा आज कलेक्शन? अच्छा बा ಗುರು. ಒರೇ ಅಕ್ಕ ಅವ್ರು ಕೇಳಿದ್ದು. ತಗೊಳ್ಳಿ ಅಕ್ಕ. ಎಸ್ ತಗೊಂಬಿಡಿ. ನೀವು ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಪ್ಯಾಸೆಂಜರ್ಗಳ ಹತ್ರ ನಾನು ಓಸಿಯಲ್ಲಿ ಜ್ಯೂಸು ತಗೊಳ್ಳಲ್ಲ, ಓಸಿಯಲ್ಲಿ ಏನೂ ತಗೊಳ್ಳಲ್ಲ. ಸಾರಿ. ಜ್ಯೂಸ್ ತಗೊಳ್ಳಿ. ಮೇಡಮ್, ಪ್ರೀತಿಯಿಂದ ಕೊಡೋದನ್ನ ಬೇಡ ಅನ್ಬಾರ್ದು. ತಗೊಳ್ಳಿ. ಜ್ಯೂಸ್. ಓಕೆ. ಗುರು ಜ್ಯೂಸು. ಅಬ್ಬಾ, ಇವತ್ತು ಸೂಪರ್ ಜ್ಯೂಸ್. ತೀಸ್ಕೊರ. ಇದು ನಂದು, ಮಿಕ್ಕಿದ್ದು ನಿಂದು. ಆ ಕಡೆ ತೀಸ್ಕೋ ಅಕ್ಕ. ಅಕ್ಕ ಇಚ್ಚಾರ ಗ್ಲಾಸ್ ಇವಂಡಿ. ಆಗ ಬರ್ತಾ ಇರ ಗುರು. ಹಾ. ಇಲ್ಲೇ ಮನೆ. ಸ್ಟಾಪ್ ಮಾಡಿ. ಓಕೆ. ಮೆಲ್ಲಿಗೆ. ಯಾಕೆ, ಏನಾಯ್ತು? ಯಾಕೆ ಗೊತ್ತಿಲ್ಲ, ತಲೆ ಸುತ್ತಾ ಇದೆ. ಸ್ವಲ್ಪ ಸುಧಾರಿಸ್ಕೊಂಡು ಹೋಗುರಂತೆ. ಬನ್ನಿ ಒಳಗೆ. ಬೇಡ, ನಾನು ಇಲ್ಲೇ ಆಟೋ ಡ್ರೆಸ್ ತಗೋತೀನಿ. ಪರವಾಗಿಲ್ಲ, ಒಳಗ್ ಬನ್ನಿ. ಬೇಡ ಬೇಡ. ಮನೆ ಒಳಗಡೆ ಬನ್ನಿ, ಪರವಾಗಿಲ್ಲ. ಓ ಮೈ ಗಾಡ್. ಏ
ಗಲಾಟೆ ರಾಮ ಏನು BF ಕ್ಯಾಸೆಟ್ ಇದ್ದಂಗಿದೆಯಲ್ಲ ಅದೇ ಚೆನ್ನಾಗೇ ಇದೆಯಲ್ಲ ಬೆಳಗ್ಗೆ ಎಲ್ಲ ಏನ್ ಮಾಡೋದು ಹಣೆ ಬರ ಕಣ ಯಾವಳೊಬ್ರು ಬಂದಿದ್ಲು ನನ್ ಗಾಡಿ ಕೆಟ್ಟೋಗಿದೆ ನನ್ಗೊಂದು ಡ್ರಾಪ್ ಕೊಡಿ ಅಂತ ಕೇಳಿದ್ಲು ಎಲ್ಲೋ? ನಮ್ಮ ಆಟೋ ಸ್ಟ್ಯಾಂಡ್ ಅಲ್ಲಿ ಕರ್ಕೊಂಡು ಹೋದೆ ಬಾಯರ್ಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ಲು ಸರಿ ಒಂದು ಫ್ರೂಟ್ ಜ್ಯೂಸ್ ಅಂಗಡಿ ಹತ್ರ ನಿಲ್ಲಿಸ್ದೆ ಒಂದಲ್ಲ 2 ಜ್ಯೂಸ್ ತಗೊಂಡ್ಲು ಎರಡ ಏನೋ ಕುಡಿಲಿ ಅಂತ ನೋಡಿದ್ರೆ ನನಗೊಂದು ಜ್ಯೂಸ್ ಕೊಡ್ಲಾ ಆಮೇಲೆ ಆ ಪಟ್ರೆ ಏನ್ ಮಾಡಿದ್ಲು ಗೊತ್ತಾ ಆ ಜ್ಯೂಸ್ ಅಲ್ಲಿ ಏನೋ ಕೊಟ್ಬಿಟ್ಲು ಅಂತ ಕಾಣುತ್ತೆ ಅದು ಇಲ್ಲಿವರೆಗೂ ಗಿರ್ರ 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 ಅಂತ ಇದೆ ಸರಿ ಆಟೋ ಸ್ಟಾರ್ಟ್ ಮಾಡಿದೆ ನೆಟ್ಗೆ ಹೋಗೋ ಅಂದ್ಲು ರೈಟ್ಗೆ ಹೋಗು ಲೆಫ್ಟ್ಗೆ ಹೋಗು ಎಲ್ಲಾ ಕಡೆ ಹೋಗೋದ್ಲು ಆಮೇಲೆ ಒಂದ್ ಕಡೆ ನಿಲ್ಸಿದ್ಲು ಅದೇ ಅವಳ ಮನೆ ಅಂತ ಹೇಳಿ ಸಾರ್ ನೀವು ಬಹಳ ಸುಸ್ತಾಗಿದ್ದೀರಾ ಬನ್ನಿ ಸಾರ್ ಒಳಗಡೆ ಬಂದು 1-2 ನಿಮಿಷ ರೆಸ್ಟ್ ತಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ಲು ಏನೋ ಪಟ್ರೆ ಕರಿತಾ ಇದೆಯಲ್ಲ ಅಂತ ಒಳ್ಳೆ ಫಿಗರ್ ಕರ್ಕೊಂಡು ಹೋದೆ ಆಮೇಲೆ ಅವಳು ನಾನು ನೋಡ್ತಾ ನೋಡ್ತಾ ಈ ಗಿರ್ರ ಗಿರ್ರಲ್ಲಿ ನನ್ ಶಾಂತಿ ನೋಡ್ದಂಗಾಯ್ತು ಎಲ್ಲಾ ಕಡೆ ಶಾಂತಿ ನೋಡ್ದಂಗಾಯ್ತು ನೋಡಿದ್ರೆ ಹಾಡಕ್ ಶುರು ಮಾಡಿದ್ಲು ಶೂ ಬಿಚ್ಚಿದ್ಲು ಶರ್ಟ್ ಬಿಚ್ಚಿದ್ಲು ಆಮೇಲೆ ಏನೇನಾಯ್ತೋ ಗೊತ್ತಿಲ್ಲ ನಾನು ನನ್ ಶಾಂತಿ ಅನ್ಕೊಂಡು ಅವಳ ಜೊತೆ ಹಾಡೇ ಬಿಟ್ಟೆ ಹಾಡು ಮುಗಿತಾ ಮುಗಿತಾ ಒಂದ್ ಕಡೆ ನೋಡಿದ್ರೆ ಬಾತ್ರೂಮ್ ಬಾತ್ರೂಮ್ ಆ ಬಾತ್ರೂಮ್ ಅಲ್ಲಿ ಒಂದೇ ಒಂದ್ ಏಟ್ ಕೊಟ್ಟೆ ಯಾಕೆ ಗೊತ್ತಾ ವಿಡಿಯೋ ಫಿಲ್ಮ್ ತೆಗಿತಾ ಇದ್ರು ಅಲ್ಲಿ ಒಳಗಡೆ ಹೋಗಿ ಅದನ್ನ ಓಪನ್ ಮಾಡಿ ಕ್ಯಾಸೆಟ್ ನ ತಗೊಂಡ್ಬಿಟ್ಟೆ ಅದೇ ಈ ಕ್ಯಾಸೆಟ್ ಸುಡಾಕೋದನ್ನ ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡ್ಯೋ ಅಟ್ಲೀಸ್ಟ್ ಕ್ಯಾಸೆಟ್ ಆರ ನೋಡ್ತೀನಿ ಕಣ ಅಯ್ಯೋ ಚೂಲ್ ನನ್ ಮಗನೇ ನೋಡ್ಕೋ ಈ ಕ್ಯಾಸೆಟ್ ಅಲ್ಲಿ ಏನು ಬರ್ತಾನೆ ಇಲ್ವಲ್ಲ ರಿವೈಂಡ್ ಮಾಡಾಕ ಏನು ಕಾಣಿಸ್ತಾ ಇಲ್ಲ ಕಣ ಫಾರ್ವರ್ಡ್ ಮಾಡು ಗೊತ್ತಾಗಲ್ವೇನಲ್ಲ ಹಾಗಾದ್ರೆ ಆ ಫಿಗರ್ ಕ್ಯಾಸೆಟ್ ನ ಬದಲಾಯಿಸ್ಬಿಟ್ಲಾ ಮಹೇಂದ್ರ ಎಸ್ ಪ್ಲೀಸ್ ರೆಕಾರ್ಡ್ ಆಗಿರೋ ಕ್ಯಾಸೆಟ್ ಕೇಬಲ್ ಅಲ್ಲಿ ಬಂದು ಅದನ್ನ ನಿನ್ ಶಾಂತಿ ನೋಡಿದ್ರೆ ನಿನ್ ಗತಿ ಆಗ್ಬಿಡುತ್ತೆ ತೆಗಿಯೋ ಕ್ಯಾಸೆಟ್ ನ ಡಬ್ಬ ಕ್ಯಾಸೆಟ್ ತಗೊಳ ಇದ್ಯಾಕ್ ನನಗೆ ಆ ಮನೆ ನನಗೆ ಗೊತ್ತು ಈಗ ದಿಸ್ ಮಹೇಂದ್ರ ಗೋಯಿಂಗ್ಸ್ ಅಂಡ್ ಗೆಟಿಂಗ್ ದಿ ಕ್ಯಾಸೆಟ್ ಹೋಗಿದ್ದಾನೆ ಯಾರು ಸಾಯಿಸಿರ್ಬೋದು ಈ ಹೆಜ್ಜೆ ಗುರುತು ನಂದೆ ಅಂತ ಪೊಲೀಸ್ನವ್ರು ಗೊತ್ತಾಗಿ ಈ ಕೊಲೆನ ನಾನೇ ಮಾಡಿದೆ ಅಂತ ಅಪವಾದ ನನ್ನ ಮೇಲೆ ಹೊರಿಸ್ಬಿಟ್ರೆ
ಸಿಕ್ ನನ್ನ ಮಗ. ಎಲ್ಲ ಕ್ಯಾಸೆಟ್. ಯಾವ ಕ್ಯಾಸೆಟ್? ಅದೇ ನಿನ್ನ ಫ್ರೆಂಡ್ ಆಟೋದಲ್ಲಿ ಬಂದು ಕೊಟ್ಟವನ್ನಲ್ಲ ಆ ಕ್ಯಾಸೆಟ್. ಅವನೇ ಅದನ್ನ ಬಿಸಾಕೊಟ್ನಲ್ಲ. ಸುಳ್ಳು ಹೇಳ್ಬೇಡ ಸುವ ನನ್ನ ಮಗನೇ. ಎಲ್ಲೋ ಕ್ಯಾಸೆಟ್. ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ಲ. ಏನಾಯ್ತು ನಿನಗೆ? ಏನಾಯ್ತು ನಿನಗೆ? ಕ್ಯಾಸೆಟ್ ಕೇಳ್ಕೊಂಡು ಯಾರೋ ಬಂದಿದ್ರು. ಯಾರು ಯಾರು ಅಂತ ಗೊತ್ತಿಲ್ಲ ನಂಗೆ. ಆಟೋ ಡ್ರೈವರ್ ಕೊಟ್ಟಲ್ಲ ಆ ಕ್ಯಾಸೆಟ್ ಕೊಡು ಅಂತ ಹೇಳಿದ್ರು. ಅದನ್ನ ಅವನೇ ಬಿಸಾಕಾಯ್ತು ಅಂದೆ. ಆದ್ರೂ ನಂಗೆ ಸುಮ್ಮನೆ ಅಟ್ಯಾಕ್ ಮಾಡಿದ್ರು. ಸರಿ ಬಾ, ಮೊದಲು ಹಾಸ್ಪಿಟಲ್ ಹೋಗೋಣ ಬಾ. Yes. ಎಸ್ ಐ ಕುಮಾರಸ್ವಾಮಿ ಸರ್. Speak on. ರಾಮು ಅನ್ನೋ ಫುಟ್ಬಾಲ್ ಪ್ಲೇಯರ್ನ ಯಾರೋ ಹೊಡೆದು ಸಾಯಿಸಿದ್ದಾರೆ ಸರ್. Any eyewitness? ನೋ ಸರ್, ಅನುಮಾನ ಪಡೋ ರೀತಿಯಲ್ಲಿ ಒಂದು ಆಟೋ ಇಲ್ಲಿಂದ ಪಾಸ್ ಆಯ್ತು ಸರ್. ಆಟೋ ಡ್ರೈವರ್ನ ಹಿಡಿದ್ರಾ? ಅವನು ಎಸ್ಕೇಪ್ ಆಗ್ಬಿಟ್ಟ ಸರ್. ಅಟ್ಲೀಸ್ಟ್ ಆಟೋ ನಂಬರ್ ನೋಟ್ ಮಾಡಿದ್ರಾ? ಮಾಡಿದ್ವಿ ಸರ್. ಆಟೋ ನಂಬರ್ KA026511. ಅಲ್ಲ ರೀ, ಆಟೋ ನಂಬರ್ ನೋಟ್ ಮಾಡಕ್ಕಾಗತ್ತೆ, ಆಟೋನ ಚೇಂಜ್ ಮಾಡಿ ಡ್ರೈವರ್ನ ಹಿಡಿಯಕ್ಕಾಗಲ್ವಾ? ಯಾವ ಸೀಮೆ ಅಧಿಕಾರಿಗಳಿರಿ ನೀವು? ಡ್ಯಾಮ್ ಇಟ್. ಸಾರಿ ಸರ್. ಸರಿ, ಆಟೋ ನಂಬರ್ ಏನ್ ಹೇಳಿದ್ರೆ? KA026511 ಸರ್. ಅದೇ ನಂಬರ್ ಆಟೋ ಆ ವಿಡಿಯೋಗ್ರಾಫರ್ ಕೊಲಾಬ್ ಸ್ಪಾಟ್ ಅಲ್ಲಿ ಇತ್ತು ಅಂತ ರೆಕಾರ್ಡ್ ಆಗಿದೆ. ಹೌದು ಸರ್. ಓಕೆ, ಬಾಜಾರ್ ಯಾರು ಮಾಡ್ತಿದ್ದಾರೆ? ಎಸ್ಪಿ ಬೈರೇಗೌಡರು ಸರ್. ಕ್ಯಾರಿ ಆನ್ ವಿತ್ ರೆಗ್ಯುಲರ್ ಫಾರ್ಮಾಲಿಟಿ. ಇನ್ನು 10 ನಿಮಿಷದಲ್ಲಿ ಆ ಸ್ಪಾಟ್ಗೆ ಬರ್ತೀನಿ. ಹಲೋ ಆಂಟಿ. ಸ್ಟಾಪ್. ಎಲ್ಲಯ್ಯ ನನ್ನ ಮಾಮೂಲಿ ತಗೋ. ಯಾರು ಕೊಡ್ಲಿ? ಗಿವ್ ದ ಕೀ ಮ್ಯಾನ್. ಓ ನಿಮಗ ಏನೇಂಟಿ ತಪ್ಪಾಗಿದ್ಯಾ? ಕಮ್ಯಾ ಈಸ್ ಅ ವೆರಿ ಬಿಗ್ ತರ್ಲೆ. ಆಫ್ ಕೋರ್ಸ್ ನೈಸ್ ವೆದರ್. ನೋ ವೆದರ್ ಇಲ್ಲಿ ಯಾರಾದ್ರೂ ನೋಡಕ್ ಮುಂಚೆ ಬೇಗ ಡೋರ್ ತೆಗಿ. ಕಮ್ ಕಮ್ ಫಾಸ್ಟ್. నమస్కారం అండి. ఏం అక్కడిక్కడ చూస్తున్నారు? మన అయ్య గారు అక్కడ ఉన్నారు, చూసుకొని. ಚಾ ಕುಡಿತಾ? ನನ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಯಾರನ್ನ ಇಲ್ಲಿ ಬರಬೇಕು ಅಂತ ನೀವು ಅರೇಂಜ್ ಮಾಡಿದ್ರು ಆ ಸ್ಥಳದಲ್ಲಿ ನಾನೇ ಇದ್ದೀನಿ. ಈಗ ನಿಮ್ಮ ಶಾಕ್ಗೊಂದು ಬೆಲೆ ಇದೆ. ನನ್ನ ಮನೆ ಉಪ್ಪಿಂದು ನನಗೆ ದ್ರೋಹ ಮಾಡ್ತೀರಾ? ತಪ್ಪು ತಿಳ್ಕೊಂಡಿದ್ದೀರಾ ಸರ್? ಇದು ನಮ್ದು ಏನು ತಪ್ಪಿಲ್ಲ ಸರ್. ಹೌದು ಸರ್, ನಂದು ಏನು ತಪ್ಪು. మన అయ్య గారి దగ్గర ఎక్కువగా మాట్లాడకూడదు. అయ్య గారు ಎಸ್ ಸರ್, ಈಗ ತಾನೇ ಮೆಸೇಜ್ ಬಂತು. ಮೈಸೂರು ರೋಡಲ್ಲಿರೋ ಬ್ಯಾಸ್ಕೋಸ್ ಗೆಸ್ಟ್ ಹೌಸ್ ಅಲ್ಲಿ ಇಬ್ಬರು ಹೆಣ್ಮಕ್ಳು ಮರ್ಡರ್ ಆಗಿದೆ. ವಾಟ್ ಇಸ್ ದಿಸ್? ಡ್ರೈವರ್, ಬಾಸ್ಕೋಸ್ ಗೆಸ್ಟ್ ಹೌಸ್ ಕಡೆಗೆ ಗಾಡಿ ತಿರುಗಿಸು. ಎಷ್ಟು ಗಂಟೆಗೆ ಆಯ್ತು? ಇಟ್ ಹ್ಯಾಪನ್ ರೀಸೆಂಟ್ಲಿ ಸರ್. ವಾಚ್ಮನ್ ನನಗೆ ಫೋನ್ ಮಾಡಿದ ತಕ್ಷಣ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟು ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ವಾಚ್ಮ್ಯಾನ್ ಎಲ್ಲಿದ್ದಾನೆ? ಏಯ್ ಬಾರೋ ಇಲ್ಲಿ. ಸರ್ ನಮಸ್ಕಾರ ಸರ್. ಸರ್ ದೊಡ್ಡ ಸಾಹೇಬ್ರೆ, ಇದ್ರಲ್ಲಿ ಅಂತೇನು ತಪ್ಪಿಲ್ಲ ಸರ್. ದಯವಿಟ್ಟು ನೋಡಿ ಸರ್, ಅವಾಗಿಂದ ಇದೇ ತರ ಕಿರಿಕ್ ಮಾಡ್ತಿದ್ದಾರೆ ಸರ್. ನಂದೇನು ತಪ್ಪಿಲ್ಲ ಸರ್. ಸರ್ ಇವ್ನು ದೊಡ್ಡ ಕುಡುಕ ಸರ್. ಅವನ ಹತ್ರ ಸ್ಟೇಟ್ಮೆಂಟ್ ತಗೊಂಡ್ರ? ಆಟೋದಲ್ಲಿ ಇಬ್ರು ಹುಡುಗಿರು ಬಂದಂತೆ. ಇವನು ಡ್ರೈವರ್ ಹತ್ರ ಮಾಮೂಲಿ ಕೇಳಿದಾನೆ. ಅವನು ದುಡ್ಡು ಕೊಟ್ಟ ತಕ್ಷಣ ಕೀ ಕೊಟ್ಟು ಕುಡಿಯಕ್ ಹೋಗಿದ್ದಾನೆ. ಬಂದು ನೋಡಿದಾಗ ಆಟೋ ಇರ್ಲಿಲ್ವಂತೆ.
ಒಳಗಡೆ ಹೋಗಿ ಬಾಗಿಲು ಹಾಕೋಣ ಅಂತ ನೋಡಿದಾಗ ಆ ಇಬ್ರು ಹುಡುಗರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರಂತೆ ಸರ್. ಈ ಗೆಸ್ಟ್ ಹೌಸ್ ಓನರ್ ಯಾರು? ಅಮೆರಿಕದಲ್ಲಿದ್ದಾರೆ ಸರ್. ವೇರ್ ಆರ್ ದ ಬಾಡೀಸ್? ಹಿಯರ್ ಸರ್. ಒಂದೇ ದಿನದಲ್ಲಿ 3 ಕಡೆ ಕೊಲೆಯಾಗಿದೆ. ಕೊಲೆಯಾದ 3 ಸ್ಪಾಟ್ ಅಲ್ಲೂ ಅನುಮಾನಾಸ್ಪದವಾಗಿ ಒಂದು ಆಟೋ ಇನ್ವಾಲ್ವ್ ಆಗಿದೆ. ಕೊಲೆಯಾದ 2 ಸ್ಪಾಟ್ ಅಲ್ಲೂ ನಮ್ಮವರು ಆಟೋ ನಂಬರ್ನ ನೋಟ್ ಮಾಡಿದ್ದಾರೆ. ದಟ್ ಈಸ್ KA026511. ಶಂಕರ್ ಸರ್, ಈ ಸ್ಪಾಟ್ ಅಲ್ಲಿ ಬಂದ ಆಟೋ ನಂಬರ್ನ ವಾಚ್ಮನ್ ನೋಟ್ ಮಾಡೋದನ್ನ? ಸರ್ ವಿಚಾರಿಸಿದೆ ಸರ್, ಗೊತ್ತಿಲ್ಲ ಅಂದ, ದಬಾಯಿಸಿದೆ. ಆಮೇಲೆ ಹೇಳ್ತಾನೆ KA02 ಮುಂದಿನ ನಂಬರ್ ಗೊತ್ತಿಲ್ಲ ಅಂತ. ಐ ಸಿ. KA02. I suspect. Shankar, sir, you do one thing. Tell me, sir. ಕೂಡಲೇ ಈ ಸುದ್ದಿನ ಕಂಟ್ರೋಲ್ ರೂಮ್ ರೇಡಿಯೋ ಟಿವಿಗೆ ಫ್ಲಾಶ್ ಮಾಡಿ. ಡೋಂಟ್ ಡಿಲೇ. ನಮಸ್ಕಾರ. ವಿಶೇಷ ವಾರ್ತೆಗಳು. ನಗರದಲ್ಲಿ ನಡೆಯುತ್ತಿರುವ ಸರಣಿ ಹತ್ಯೆಗೆ ಮುಖ್ಯ ಕಾರಣ ಮಹೇಂದ್ರ ಎಂಬ ಆಟೋ ಡ್ರೈವರ್. ಇವನು ಹಣದಾಸೆಗಾಗಿ ಆಟೋದಲ್ಲಿ ಬರುವ ಹೆಣ್ಣು ಮಕ್ಕಳನ್ನು ಉಪಾಯವಾಗಿ ಕರೆದುಕೊಂಡು ಹೋಗಿ ಬ್ಲೂ ಫಿಲ್ಮ್ ತಯಾರಿಸಿ ನಂತರ ಅವರನ್ನು ಕೊಲೆ ಮಾಡುತ್ತಿದ್ದನೆಂದು ಶಂಕಿಸಲಾಗಿದೆ. ಈಗ 2 ಕೊಲೆಗಳನ್ನು ಮಾಡಿ ಪೊಲೀಸ್ನವರ ಕಣ್ತಪ್ಪಿಸಿ ಪರಾರಿಯಾಗಿದ್ದಾನೆ. ಈತನ ಆಟೋ ನಂಬರ್ KA026511. ಈತನ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಿದವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದೆಂದು ನಗರದ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಇಲ್ಲಿಗೆ ವಿಶೇಷ ವಾರ್ತೆ ಮುಗಿಯಿತು. ನಮಸ್ಕಾರ. ಶಾಂತಿ, ಏನಾಯ್ತು ಗೊತ್ತಾ? ಇನ್ನು ಏನಾಗ್ಬೇಕಾಗಿತ್ತು? ಈಗ ತಾನೇ ನಿನ್ ಜಾತಕ ಟಿವಿನಲ್ಲಿ ಬಂತಲ್ಲ. ನೀನೊಬ್ಬ ಕೊಲೆಗಾರ ಆಗಿದ್ರು ಪರವಾಗಿಲ್ಲ, ನಾನು ಸಹಿಸ್ಕೊಳ್ತಿದ್ದೆ. ಆದ್ರೆ ನೀನೊಬ್ಬ ರೇಪಿಸ್ಟ್. ನನ್ನನ್ನ ರೇಪಿಸ್ಟ್ ಅಂತ ಹೇಳ್ದ? ಇರೋ ವಿಷಯ ತಾನೇ ಹೇಳ್ತಾ ಇರೋದು. ನೋಡು, ಸುಳ್ಳು ಹೇಳಿ ನನ್ ಸಮಾಧಾನ ಮಾಡಕ್ ಪ್ರಯತ್ನ ಪಡ್ಬೇಡಿ. ನಿಮ್ ಮುಖ ನೋಡಕ್ಕೂ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. You believe all that? Right. ಅದನ್ನೇ ನಂಬ್ಕೊಂಡಿರು. ಇನ್ನು ಮುಂದೆ ನನ್ನ ನೆರಳು ಕೂಡ ನಿನ್ನ ಹತ್ರ ಬರಲ್ಲ. ಗುಡ್ ಬಾಯ್. ನೀನಾ? Yes, ನಾನೇ. Look back. ನೀನೇನಾದ್ರೂ ಕೆಳಗಿಳಿದು ಹೋದ್ರೆ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಳ್ಳಿಲ್ಲ. ಅವ್ರು ನಿನ್ನ ಬೆನ್ನ ಹಿಂದೆನೇ ಇದ್ದಾರೆ. ನೀನು ಮಾಡದಿರೋ ತಪ್ಪನ್ನ ನಿನ್ನ ಮೇಲೆ ಹಾಕಿ ನಿನ್ನ ನೇಣಿಗಂಬಕ್ಕೆ ಹಾಕ್ತಾರೆ. ಆಗ ನಿನ್ನನ್ನೇ ನಂಬ್ಕೊಂಡಿರೋ ಹುಡುಗಿ ಗತಿ ಏನಾಗ್ಬೇಕು? ಡಿಸ್ಮಿಸ್ಡ್ ಕಮಿಷನರ್ ಪ್ರದೀಪ್ ಹೆಸರು ಕೇಳಿರ್ಬೇಕಲ್ಲ ನೀವು? ಎಷ್ಟೋ ಕಾಲ ಜೈಲಲ್ಲಿದ್ದು ಅವನೀಗ ಬಿಡುಗಡೆ ಆಗಿದ್ದಾನೆ. ಅನಾಥಿಯಾದ ನನ್ನನ್ನ ಏಮಾರಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ನನ್ನ ಸರ್ವಸ್ವನೇ ಹಾಳು ಮಾಡ್ದ. ಅವನಿಗಾಗಿ, ಅವನ ಶ್ರೇಯಸ್ಗಾಗಿ ನಾನು ಮಾಡಬಾರ್ದನ್ನೆಲ್ಲ ಮಾಡಿದೆ. ಕೊನೆಗೆ ನನ್ನನ್ನು ನಾನು ಮಾರ್ಕೊಳ್ಳುವಂತ ಸ್ಥಿತಿಗೂ ಬಂದೆ.
ಆಮೇಲೆ ಗೊತ್ತಾಯ್ತು ಅವನಿಗೆ ಬರೀ ಹೆಣ್ಣು ಮಕ್ಕಳು ಖಯಾಲಿದೆ ಅಂತ. ನನ್ನಂತ ಎಷ್ಟೋ ಮುಗ್ಧ ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ದ, ಇನ್ನು ಹಾಳು ಮಾಡ್ತಾನೆ ಇದ್ದಾನೆ. ನನ್ ಗಂಡ ನನಗೊಂದು ಮಗುನ್ ಕೊಟ್ಟು ನನ್ನ ನಡು ನೀರಿನಲ್ಲಿ ಬಿಟ್ಟು ಹೊರಟೋದ ಸರ್. ಆಗ ನಾನು ಸಾಯ್ಬೇಕು ಅಂತಿದ್ದೆ. ನಾನ್ ನನ್ನ ಮಗುಗೋಸ್ಕರ ಬದುಕಿದ್ದೆ ಸರ್. ಆ ಸಮಯದಲ್ಲಿ ಪರಿಚಯ ಪ್ರದೀಪ್ ಮಾತು ನಂಬಿ ಅವ್ರ ಜೊತೆಲಿದ್ದೆ ಸರ್. ಆಗ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಸರ್, ಅಷ್ಟಿಷ್ಟಲ್ಲ. ತಾನೊಬ್ಬನೇ ಅನುಭವಿಸೋದಲ್ದೆ ತನ್ನ ಕೆಲಸಕ್ಕೆ ಬೇರೆಯವ್ರ ಜೊತೆ ನನ್ನನ್ನು ಕಳಿಸ್ತಿದ್ದ. ನನಗೆ ಈ ಜೀವನ ಬೇಡ, ನನ್ನನ್ನು ಬಿಟ್ಟು ಬಿಡು, ನಾನು ಹೊರಟೋಗ್ತೀನಿ ಅಂತ ಹೇಳಿದ್ದಕ್ಕೆ ನನಗಿರೋ ಒಂದೇ ಒಂದು ಮಗುನ ಸಾಯಿಸ್ತೀನಿ ಅಂತ ಹೆದರಿಸ್ತಿದ್ದ. ಸಾಯಿಸ್ತೀನಿ ಅಂತ ಹೆದರಿಸ್ತಿದ್ದ. ಅವನ ಮೇಲೆ ಸೇರಿ ತೀರಿಸ್ಕೋಬೇಕು ಅಂತ, ಅವನ ಮರ್ಯಾದೆ ತೆಗಿಬೇಕು ಅಂತ ಬೇಕು ಅಂತಾನೆ. ಹಾ, ಬೇಕು ಅಂತಾನೆ ನಾನು ಬೇರೆಯವ್ರ ಜೊತೆ ಮಲಗಿದ ಹಾಗೆ ನಡ್ಸಿ ಆ ಕ್ಯಾಸೆಟ್ ನ ಅವನ ಚೇಂಬರ್ ಕಳಿಸ್ತಿದ್ದೆ. ಅದನ್ನ ನೋಡಿ ಅವನ ಪಾರ್ಟ್ನರ್ಸು ಗೇಲಿ ಮಾಡ್ತಿದ್ರು ಸರ್. ಅವನ ಮರ್ಯಾದೆ ತೆಗಿತಾ ಇದ್ರು. ಅವನ ಬಿಸ್ನೆಸ್ ಎಲ್ಲ ಹಾಳಾಗ್ತಾ ಇತ್ತು ಸರ್. ಸರ್, ನನ್ನಿಂದ ನೀವು ತುಂಬಾ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರ. ನನ್ನ ಕಾಮದಾಸೆಗೋಸ್ಕರ ನಿಮ್ಮನ್ನು ಬಳಸ್ಕೋತಾ ಇದ್ದೇನೆ ಅಂತ ತಪ್ಪು ತಿಳ್ಕೊಬೇಡಿ ಸರ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕ್ಷಮಿಸಿ ಸರ್, ನನ್ನನ್ನು ಕ್ಷಮಿಸಿ. ಹಣೆ ಬರಮ್ಮ, ಹಣೆ ಬರ. ದೇವರಿದ್ದಾನೆ. Don't you all know that I am an ex-commissioner of police? ನಾನು ಅಧಿಕಾರ ಕಳ್ಕೊಳ್ಳಕ್ಕೆ ಕಾರಣ ಯಾರು? Who? That bloody ಮಹೇಶ್. ಏಯ್, ನನ್ನ ಪುಂಗಿನಾದಕ್ಕೆ ಅವನಷ್ಟೇ ಅಲ್ಲ, ಅವನಿಡೀ ವಂಶನೇ ಕುಡಿಯೋ ಹಾಗೆ ಮಾಡ್ತೀನಿ. ಅದು ನಿಮ್ ಪರ್ಸನಲ್. ಈಗಾಗಿರೋ ನಷ್ಟದ ಬಗ್ಗೆ ಹೇಳಿ. ನಿಮ್ಗೇನ್ರು ಆಗಿದೆ ನಷ್ಟ? ನಷ್ಟ ಆಗಿರೋದು ನನಗೆ. ನಮ್ಮ ಬಂಡವಾಳ, ನಮ್ಮ ನಷ್ಟ ತುಂಬೋದಕ್ಕೆ ಒಂದೊಳ್ಳೆ ಪ್ರಾಜೆಕ್ಟ್ ರೆಡಿ ಮಾಡಿದ್ದೀನಿ. See that bloody cassette. Switch it on. ಒಳ್ಳೆ ಪ್ರಾಜೆಕ್ಟ್. ಇದೇ ತರ ಅದ ನಮ್ ಬಿಸ್ನೆಸ್ ಗೋವಿಂದ. ಏನ್ ಸರ್, ನಿಮ್ ಹೇಳ್ತಿ ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡೋ ಆಗಿದೆ? ಫ್ಯಾಕ್ಟ್ರಿನೇ ಅಲ್ಲ, ಬಡ ಇಂಡಸ್ಟ್ರಿ. ಹಲೋ, ಹೌ ಆರ್ ಯು ಮಿಸ್ಟರ್ ಪ್ರದೀಪ್? ಹೇಗಿದೆ ಕ್ಯಾಸೆಟ್? ಚೆನ್ನಾಗಿದೆ ಅಲ್ಲ? ನಿನ್ನ ಪಾರ್ಟ್ನರ್ಸ್ ಎಲ್ಲ ಇದನ್ನ ನೋಡಿ ತುಂಬಾ ಎಂಜಾಯ್ ಮಾಡಿದ್ರು. ಕ್ಯಾಸೆಟ್ಗೋಸ್ಕರ ವಿಡಿಯೋಗ್ರಾಫರ್ನ ಕೊಲೆ ಮಾಡಿದ್ರು. ಆದ್ರ ಕ್ಯಾಸೆಟ್ ನಿನಗೆ ಸಿಕ್ತಾ? ಈ ರೀತಿ ಒಂದಲ್ಲ, ಹತ್ತಲ್ಲ, 100 ಕ್ಯಾಸೆಟ್ ಮಾಡಿ ನಿನ್ನ ಬಿಸ್ನೆಸ್ ಕಾನ್ಫರೆನ್ಸ್ ನಡೆಯೋ ಜಾಗಕ್ಕೆ ಕಳಿಸ್ತಾನೇ ಇರ್ತೀನಿ. ಇಟ್ಸ್ ಅ ಪ್ರಾಮಿಸ್ ಪ್ರದೀಪ್. ಹೆಣ್ಣು ಮಕ್ಕಳು ಸುರಿಸಿದ ಕಣ್ಣೀರು ಈಗ ಬೆಂಕಿಯಾಗಿ ಬದಲಾಗಿದೆ, ಬೆಂಕಿಯಾಗಿ ಬದಲಾಗಿದೆ, ಬೆಂಕಿಯಾಗಿ ಬದಲಾಗಿದೆ, ಬೆಂಕಿಯಾಗಿ ಬದಲಾಗಿದೆ, ಬೆಂಕಿಯಾಗಿ
ಶಾಂತಿ, ನೀನ್ ತಿಳ್ಕೊಂಡಿರೋ ಹಾಗೆ ನನಗೂ ಮಹೇಂದ್ರನ್ಗೂ ಯಾವ ರೀತಿಯ ಸಂಬಂಧನೂ ಇಲ್ಲ. ಅವ್ರ ಕೊಲೆಗಾರರಲ್ಲ. ನನಗಿಂತ ಅವ್ರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಆಯ್ತಾ? ಇಲ್ಲ ಇನ್ನೂ ಏನಾದ್ರೂ ಇದೆಯಾ? ಪ್ಲೀಸ್ ಶಾಂತಿ, ನಿನ್ ಸಂಬಂಧದಲ್ಲಿ ಹುಳಿ ಹೆಣ್ಬೇಕು ಅಂತ ನಾನು ನಿರತಿ ಮಾಡ್ಲಿಲ್ಲ. ನಾನು ನಿನ್ ತರ ಒಂದು ಹೆಣ್ಣು ಪ್ರದೀಪ್ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ಹೀಗ್ ಮಾಡ್ದೆ. ನನ್ನ ನಂಬು. ನಾನು ನಂಬಲ್ಲ. ನಾನು ಯಾರನ್ನು ನಂಬಲ್ಲ. ಐ ಡೋಂಟ್ ಬಿಲೀವ್ ಎನಿಬಡಿ. ಇಲ್ಲಮ್ಮ, ಅವನೇನ್ ತಪ್ಪಿಲ್ಲ. ಯಾರ್ದೋ ತಪ್ಪನ್ನ ಅವನ್ ತಲೆ ಮೇಲೆ ಹೊತ್ಕೊಂಡಿದ್ದಾನೆ. ನನ್ನ ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ, ನಾನು ತಪ್ಪು ಮಾಡಿಲ್ಲ. ಆಫ್ಟರ್ ಆಲ್ ಟಿವಿಲ್ ಬಂದ್ ನ್ಯೂಸ್ ಕೇಳಿ ನೀನ್ ತಪ್ಪು ತಿಳ್ಕೊಂಡಿದೀಯ. ನಿನಗೆಲ್ಲಾ ವಿಷಯನೂ ಹೇಳ್ಬೇಕು ಅಂತ ಅವನು ಮನೆಯವರೆಗೂ ನಿನ್ನನ್ನು ಹುಡ್ಕೊಂಡ್ ಬಂದ್ರೆ ಏನಂದೆ? ನಿನ್ ಮುಖ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಹೇಳ್ದೆ. ಓಕೆ, ಇದು ನೀನು ಮಾಡಿದ ದೊಡ್ಡ ತಪ್ಪು. ಇಸ್ ಇಟ್ ರೈಟ್ ಆನ್ ಯುವರ್ ಪಾರ್ಟ್? ನಾನೊಬ್ಬ ದೊಡ್ಡ ಪೊಲೀಸ್ ಆಫೀಸರ್. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನನ್ನು ನೋಡಿದ್ರೆ ಗಡಗಡ ಅಂತ ನಡಗುತ್ತೆ. ನನ್ನ ಪ್ರೀತಿಯ ಮಗಳೇ, ನಿನ್ನ ಆಸೆ ಆಕಾಂಕ್ಷೆಗೆ ಯಾವತ್ತೂ ಅಡ್ಡಿ ಬರಬಾರ್ದು ಅಂತ ನಿನಗೆ ಫ್ರೀ ಹ್ಯಾಂಡ್ ಕೊಟ್ಟೆ. ನೀನೊಬ್ಬ ಆಟೋ ಡ್ರೈವರ್ನ ಲವ್ ಮಾಡಿದೆ. ನಾನಿರೋ ಪೊಸಿಷನ್ಗೂ ಅವನ ಲೆವೆಲ್ಗೂ ಸರಿ ಹೋಗುತ್ತಾ ಅಂತ ಯೋಚನೆ ಮಾಡಿದೆ. ಅವನ ಬಗ್ಗೆ ನಾನೆಲ್ಲಾ ವಿಚಾರಿಸಿ ತಿಳ್ಕೊಂಡು ಅವನ್ ತುಂಬಾ ಒಳ್ಳೆಯವನು ಅಂತ ಗೊತ್ತಾದ್ಮೇಲೆ ನಿಮ್ ಮದ್ವೆಗೆ ಒಪ್ಪಿಗೆ ಕೊಟ್ಟೆ. ಆದ್ರೆ ಅದು ನೀ ಮಾಡಿದ್ದೇನು? ನೋ ನೋ. You should forgive him. But don't forget him. ಸಾರಿ. Oh, sorry. What sorry? ಸಾರಿ ಅನ್ನೋ ಪದನ ಆ ಇಂಗ್ಲಿಷ್ ನವ್ನು ತಗೊಂಬಂದು ನಮ್ ದೇಶಕ್ಕೆ ಹಾಕ್ಬಿಟ್ಟ. ಅದನ್ನ ಕ್ಷಮಿಸ್ಬಿಡಿ. ಕ್ಷಮಿಸೋದು ಈ ಕರ್ನಾಟಕದವ್ರಿಗೆ ಮಾತ್ರ ಇದೆ. ಆ ರಕ್ತ ನನ್ನಲ್ಲಿ ಅರಿತಾ ಇದೆ. ನಾನೊಬ್ಬ ಕನ್ನಡಿಗ. ನಿನ್ನ ಕ್ಷಮಿಸ್ತಾ ಇದ್ದೀನಿ. ಓಕೆ. ಜೀವನದಲ್ಲಿ ನಡೆದ ಕಹಿ ಘಟನೆಗಳನ್ನ ನಾನು ಮರಿಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ತಾ ಇಲ್ಲ. ನೀವೆಲ್ಲ ನನ್ನ ಎದುರು ಹಾಕಿದ್ರೆ ನಾನು ನಿಮ್ಮನ್ನು ಕುಟುಂಬ ಸಮೇತ ಅಳಿಸ್ಬಿಟ್ಟೆ. ಈಗ ನಿಮಗೆಲ್ಲ ತರ್ಪಣ ಬಿಡ್ತಾ ಇದ್ದೀನಿ.
ತರ್ಪಣ ಬಿಟ್ರು ನನ್ನ ಮೈಯು ತಣ್ಣಗಾಗಿಲ್ಲ, ನನ್ನ ಮನಸ್ಸು ತಣ್ಣಗಾಗಿಲ್ಲ, ಇನ್ನೂ ಉರಿತಾನೆ ಇದೆ. ಇದಕ್ಕೆಲ್ಲ ಕಾರಣ ನೀನು 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 5 ವರ್ಷಗಳು ಕಳೆದೋಯ್ತು. ಏನು ಹಂಗುತ್ತಾ ಇದೆಯಾ ಮನೋರ್ಗಡೆ? ನೀನು ಆಫ್ಟರ್ ಆಲ್ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಿರೋ ಒಬ್ಬ ಆಫೀಸರ್. ಐ ಆಮ್ ನಾಟ್ ಯೋರ್ ಸರ್ವೆಂಟ್, ಐ ಆಮ್ ಗವರ್ಮೆಂಟ್ ಸರ್ವೆಂಟ್. ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳಿ ಆಗಾಗ ಬಂದು ನನ್ನ ಅಟ್ಯಾಕ್ ಮಾಡ್ತಿದ್ಯಾ? ಅಟ್ಯಾಕ್ ಮಾಡಕ್ ನನಗೇನು ಹುಚ್ಚ? ಆರ್ಡರ್ಸ್ ಪ್ರಕಾರನೇ ಬಂದಿದ್ದೀನಿ. ನೀನು ಮಾಡಿರೋ ಅಪರಾಧಕ್ಕೆ ನಾನು ಮಾಡ್ತಿರೋ ಕೆಲಸ ಇದು. ಏಯ್, ನಾನು ಮನಸ್ಸು ಮಾಡಿದ್ರೆ ನಿನ್ನ ನೀರು ನೆರಳು ಇದ್ರ ಜಾಗಕ್ಕೆ ಎತ್ತಂಗಡಿ ಮಾಡ್ಬಿಡ್ತೀನಿ. ಎತ್ತಂಗಡಿ? ಬರೀ ಎತ್ತಂಗಡಿ ಏನು, ನಿನ್ನ ಕೆಲಸದಿಂದಾನೇ ಎತ್ತು ಬಿಡ್ತೀನಿ. ಯು ಮೀನ್ ನನ್ನನ್ನ ಡಿಸ್ಮಿಸ್? ನೋ, ನಾಟ್ ಪಾಸಿಬಲ್. ಯು ಆರ್ ಆನ್ ಆಫೀಸರ್. ಸರ್ಕಾರದ ಅನ್ನ ತಿಂದು ಸರ್ಕಾರಕ್ಕೆ ದ್ರೋಹ ಮಾಡ್ತಿರೋ ನಿಮ್ಮಂತವ್ರು ಇರಬೇಕಾದ ಜಾಗ ಇದಲ್ಲ. ನಾಟ್ ಯೋರ್ ಮ್ಯಾನ್, ನಾಟ್ ಯೋರ್. ಇಲ್ಲಿ ಕಂಬಿ? ಯಸ್, ಕಂಬಿನೇ. ಎಷ್ಟೋ ಜನ ನಿರಪರಾಧಿಗಳನ್ನ ಅಪರಾಧಿ ಅಂತ ಒಳಗ್ ತಳ್ಳಿರೋ ನಿನ್ನನ್ನ ಈ 2 ಸ್ಟಾರ್ಸ್ ಒಳಗ್ ತಳ್ಳಿಲ್ಲ. ನಮ್ಮಪ್ಪನಿಗೆ ನಾನು ಕೊಡ್ಲಿಲ್ಲ, ತಿಳ್ಕೋ. ಇದನ್ನ ಇಲ್ಲಿ ಹೇಳಲಿಲ್ಲ, ನಿನಗೆ ಹೇಳ್ತಾ ಇದ್ದೀನಿ. ನಾನು ನಿನ್ನ ಬಿಡೋದಿಲ್ಲ. ಪ್ರದೀಪ್, ಮುಂದೆ ನಡಿಬೇಕಾದ ಕಾರ್ಯನ ಮುಗಿಸ್ಬಿಟ್ಟು ನೀನಾಗ್ಬೋದು ಸರೆಂಡರ್. ಮಿಸ್ಟರ್ ಮಹೇಶ್, ನಮ್ ಡಿಪಾರ್ಟ್ಮೆಂಟು ಕಾಕಿ ಬಟ್ಟೆನ ಕೊಟ್ಟಿರೋದು ನ್ಯಾಯ ನೀತಿ ಧರ್ಮನ ಎತ್ತಿಡಿಯಕ್ಕೆ, ಕೊಲೆ ಮಾಡಕ್ಕಲ್ಲ. ಅವರು ಅಪರಾಧಿನ ಅಲ್ವಾ ಅಂತ ತೀರ್ಮಾನ ಮಾಡಿ ಶಿಕ್ಷೆ ಕೊಡಕ್ಕೆ ಕೋರ್ಟ್ ಇದೆ. ಓಹೋ, ಹಾ, ಎಸ್. ಇನ್ನೇನು? ಕಮ್ ಆನ್, ಪ್ರೊಸೀಡ್. ವಾಟ್ ಟು ಪ್ರೊಸೀಡ್? ನನ್ನ ಕಣ್ಮುಂದೆನೆ ನನ್ನ ಹೆಂಡತಿನ ಕೊಲೆ ಮಾಡ್ದ. ಏ ಬೇಕೂಪ, ನಾನು ಬೇಕಂತ ಫೈರ್ ಮಾಡಿದ್ನೇನು? ನಾನು ಬೇಕಂತ ಫೈರ್ ಮಾಡಿದ್ನ? ನೀನ್ ನನ್ ಮೇಲೆ ಫೈರ್ ಮಾಡಿದಾಗ ನಾನೇನ್ ಮಾಡಿದೆ? ನಿನ್ನ ವಾರ್ನ್ ಮಾಡೋಕ್ಕೋಸ್ಕರ ನನ್ನ ಸರ್ವಿಸ್ ರಿವಾಲ್ವರ್ನ ತೆಗೆದೆ. ಆಗ ನೀನೇನ್ ಮಾಡಿದೆ? ಏ ಗಾಂಡು ನನ್ನ ಮಗನೇ, ನೀನ್ ಹೆಂಡತಿಯಿಂದ ಹೋಗಿ ಔತ್ಕೊಂಡೆ. ನಾನ್ ನಿನ್ನನ್ನು ಫೈರ್ ಮಾಡಿದ್ನ? ನಿನ್ ಹೆಂಡತಿ ನೋಡಿ ಫೈರ್ ಮಾಡಿದ್ನ? ನೋ, ಜಸ್ಟ್ ಒನ್. ಗೋಡೆಗೆ ಫೈರ್ ಮಾಡಿದೆ, ಅದು ರೀಬೌಂಡ್ ಆಗಿ ನೀನ್ ಹೆಂಡತಿಗೆ ಬಿತ್ತು. ಅವಳು ಸತ್ಲು. ಎಸ್, ಶಿ ಇಸ್ ಗಾನ್. ಐ ಆಮ್ ಸಾರಿ, ಐ ಆಮ್ ಸಾರಿ. ಇದು ನನ್ನ ತಪ್ಪ? ಇದು ನನ್ನ ತಪ್ಪ? ಕಮ್ ಆನ್ ಟೆಲ್ ಮಿ ಆಫೀಸರ್ಸ್, ಇದು ನನ್ನ ತಪ್ಪ? ಕಮ್ ಆನ್ ಟೆಲ್ ಮಿ. ತಪ್ಪು ಒಪ್ಪು ಅಂತ ತೀರ್ಮಾನ ಮಾಡಕ್ಕಲ್ಲ ನಿನ್ನನ್ನು ಇಲ್ಲಿ ಕರೆಸಿದ್ದು. ನೀನು ಮಾಡಿದ ಅಪರಾಧಕ್ಕೆ ನಿನ್ನೀಗ ಅರೆಸ್ಟ್ ಮಾಡಕ್ಕೆ ಆರ್ಡರ್ ಮಾಡಿದ್ದೀನಿ. ನನ್ನನ್ನು ಅರೆಸ್ಟ್? ಈ ಕಾಕಿ ಬಟ್ಟೆ ಕೊಟ್ಟು
ಇಂಥ ನಾಯಿಗಳನ್ನ ಅರೆಸ್ಟ್ ಮಾಡು ಅಂತ ಹೇಳಿದ್ ಯಾರು? ಯಾರು? ನೀವು ತಾನೇ. ಈಗ ಅವನ್ಗೆ ಸಪೋರ್ಟ? ನೀವೆಲ್ಲ ಒಂದು ಹೈಯರ್ ಆಫೀಸರ್ಸ್, ನೀವೆಲ್ಲ ಪೊಲಿಟಿಷಿಯನ್ಸ್. ಚಿಲ್ಲರೆಗಳ, ನಿಮಗೆ ಚಿಲ್ಲರೆ ಬಂತ, ಕಟ್ಟು ಬಂತ, ಅಥವಾ ಸೂಟ್ ಕೇಸೆ ಬಂತ? ದೋಸೆನ ಪಟಕ್ ಅಂತ ಉಲ್ಟಾ ಮಾಡ್ತಾರಲ್ಲ, ಅದೇ ರೀತಿ ಮತ್ಲಬಿ ಮಾಡ್ಬಿಟ್ರಲ್ಲ. ನಿಮ್ದೇನೇ ಇದ್ರು ಅಲ್ಲಿ ಕಟ್ಟಿದಾರಲ್ಲ ಕಲ್ಲು ಬಿಲ್ಡಿಂಗು, ವಿಧಾನಸೌಧ, ಅಸೆಂಬ್ಲಿ, ಅಲ್ಲಿಟ್ಕೊಳ್ಳಿ. ಇಲ್ಲಿ ಬೇಡ. ಅಲ್ಲಿ ಮೊದಲು 5 ವರ್ಷ ಕೂತ್ಕೋತಿದ್ರು ಕುರ್ಚಿ ಮೇಲೆ. ಇವಾಗ 5 ತಿಂಗಳು ಇಲ್ಲ, 5 ವಾರನೂ ಇಲ್ಲ, 5 ದಿನಾನೂ ಇಲ್ಲ. ಕಾರಣ ಏನು? ನಿಮ್ಮಂತ ಚಿಲ್ಲರೆಗಳಿಂದ. ಲುಕ್ ಮಿಸ್ಟರ್, ಐ ಆಮ್ ಟೆಲ್ಲಿಂಗ್ ಎವ್ರಿಬಡಿ, ನಮ್ದು ಏನೇ ಇದ್ರು ಈ ಯೂನಿಫಾರ್ಮ್ಗೆ 58 ವರ್ಷ ಕಷ್ಟಪಟ್ಟು ದುಡಿಯೋರ ಜೀವ ಇದು. ಎಸ್, 58 ವರ್ಷ ಆದ್ಮೇಲೆನೆ ನಾವು ರಿಟೈರ್ ಆಗೋದು. ಮಿಸ್ಟರ್ ಮಹೇಶ್, ಫ್ರಮ್ ದಿಸ್ ಮೂಮೆಂಟ್ ಯು ಆರ್ ಅಂಡರ್ ಸಸ್ಪೆನ್ಷನ್. ರಿಮೂವ್ ಯುವರ್ ಯೂನಿಫಾರ್ಮ್. I am under suspension? You want me to remove this uniform? This belongs to me. ಈ ಖಾಕಿ ಬಟ್ಟೆ ನಂದು. ಈ ಸ್ಟಾರ್ಸ್ ನಿಮ್ದು. ಲೆಲ್ಲ ಸಾಬ್, ಲೆಟ್. ಲೋಕ್, ಈ ಕಾಕಿ ಬಿಟ್ಟು ಖಾದಿ ತೊಟ್ಟು ಅದೇ ಕಲ್ಲು ಬಿಲ್ಡಿಂಗ್ ಅಲ್ಲಿ ನಾನು ಹೋಗಿ ಕೂತ್ರೆ, ಚಿಲ್ಲರೆಗಳ, ನಿಮ್ಮ ಗತಿ ಅದೋ ಗತಿ. ಸಮಜ್ಲಿಯಾ? ವೈಟ್ ಅಂಡ್ ಸರಿ, ಇವ್ರು ಯಾಕೆ ಹಿಂಗ್ ಕುಣಿತಾ ಇದಾರೆ? ಸಾರಾಯಿ ಕುಡಿದಿದಾರಲ್ಲ. ಯಾರು ನೀನು? ಮರ್ತಿಲ್ಲ, ಎಲ್ಲೋ ನೋಡ್ದಾಗಿದೆ. ಅಲ್ಲಿ wrong number. Then I'll go for the right number. Alley, excuse me. No. This is also wrong number. It's also wrong number. Also. Then you are the right number. Nane right number. Well, shall you go so excuse me? ಮನೆಗೆ ಹೋಗೋಣ? ಇಲ್ಲ ಬೇಡ, ಇಲ್ಲ. ಅಲ್ಲಿ ನಿಮ್ಮಪ್ಪ ಇರ್ತಾರೆ, ನಮ್ಮ ಮಗು ಇರುತ್ತೆ. ಅವ್ರು ಯಶಸ್ವಿ ಮಾಡಕ್ ನಮ್ಮನ್ನ ಬಿಡಲ್ಲ. No. I'll send them somewhere else. Okay. Come on, excuse me. Hello, doctor. Hello, sir. How's my sister? She's perfectly all right. ನೀವು ಸ್ವಲ್ಪ ಇಲ್ಲಿ ಲೇಟಾಗಿ ಕರ್ಕೊಂಡು ಬಂದಿದ್ರು. ನೀವು ನಿಮ್ಮ ತಂಗಿನ ನೋಡಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ನೀವು ಅವ್ರನ್ನ ಮನೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ದೇವರು ದೊಡ್ಡೋನಮ್ಮ, ನಿನ್ನ ಕಾಪಾಡ್ದ. ಕೀರ್ತನ, ಇವತ್ತು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅಣ್ಣ, ಏನಮ್ಮ? ಅವ್ರು ಹೇಗಿದ್ದಾರೆ? ಕೀರ್ತನ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಅವಳು ಯಾವಾಗಲೂ ನಿನ್ ಬಗ್ಗೆನೇ ಕೇಳ್ತಾ ಇರ್ತಾಳೆ. ನೋಡು, ಅವಳು ಡಿಸ್ಚಾರ್ಜ್ ಆದ್ಮೇಲೆ ನಾನು ಅವಳನ್ನ ನಿನ್ ಮನೆಗೆ ಕಳ್ಸಲ್ಲ. ಸದ್ಯಕ್ಕೆ ಅವಳು ನನ್ನ ಮನೇಲಿ ಎಲ್ಲಿ ಮಹೇಶ್. ದಟ್ ಈಸ್ ದಿ ಸೇಫೆಸ್ಟ್ ಪ್ಲೇಸ್. ಥ್ಯಾಂಕ್ಸ್. ಮಗುನೂ ಚೆನ್ನಾಗಿದೆ, ಮಹೇಶನೂ ಚೆನ್ನಾಗಿದ್ದಾನೆ. ಮಗುನ ತಾನು ನೋಡ್ಕೊಳ್ಳೋದು ಕಷ್ಟ ಅಂತ ಶಾಂತಿ ಹತ್ರ ಕೊಟ್ಟಿರೋ ವಿಷಯ ನಿನಗೆ ಗೊತ್ತಿದೆಯಲ್ಲಮ್ಮ. ನಾನು ಮಗುನ ಆಗಾಗ ಹೋಗಿ ನೋಡ್ಕೊಂಡು ಬರ್ತಾ ಇರ್ತೀನಿ. ಶಾಂತಿನೂ ಮಗುನ ತನ್ನದೇ ಅಂತ ಸಾಕ್ತಿದ್ದಾಳೆ. ನಡಿಯಮ್ಮ. ಕಮ್ ಇನ್ ಅಂತ ನಾನು ಕೇಳಲಿಲ್ಲ. ಬಟ್ ಐ ಹ್ಯಾವ್ ಕಮ್ ಟು ಯುವರ್ ಹೌಸ್. Sir? You're most welcome, sir. Thank you. ಶಾಂತಿ, ನಿಜ ಅನ್ನೋದು ಅಗ್ನಿಪರ್ವ ಇದ್ದ ಹಾಗೆ. ಅದು ಒಂದಲ್ಲ ಒಂದಿನ ಸಿಡಿದು ಜ್ವಾಲೆಯಾಗಿ ಹೊರಗೆ ಬರಲೇಬೇಕಮ್ಮ. ಮಹೇಂದ್ರ, ನಾವು ನೋಡಕ್ಕೆ ನಾವಿಬ್ರು ಒಂದೇ ತರ ಇದ್ದೀವಿ. ಯಾಕೆ ಗೊತ್ತಾ? ವಾಯ್?
ಟೆಲ್ ಮಿ ವೈ. ನನಗೆ ಇಂಗ್ಲಿಷು ಬರುತ್ತೆ, ಯಾವ ಭಾಷೆಲ್ಲಾದ್ರೂ ಹೇಳ್ಬೋದು. ಯಾವ ವಿಷಯದಲ್ಲಿ ನಾನು ನಿಮ್ಗೆ ಕಡಿಮೆ ಮಾಡಿದ್ದೀನಿ? ನನ್ನ ಜೀವನದಲ್ಲಿ ಕೊಡ್ಬೇಕಾದ ಸುಖನೆಲ್ಲ ನಿಮಗ್ ಕೊಟ್ಟೆ. ನಮ್ ತಂದೆ ನೀವ್ ಕೇಳ್ದ ಕಾರು, ಬಂಗ್ಲೆ, ಹಣ, ಅಂತಸ್ತು ಎಲ್ಲ ತಂದು ನಿಮ್ ಕಾಲ್ ಕೆಳಗಡೆ ಬಿಸಾಕಿದ್ರು. ನಾನ್ ಏನ್ ಅನ್ಯಾಯ ಮಾಡಿದೆ ಅಂತ ನೀವು ನನ್ಗೆ ಈ ರೀತಿ ದ್ರೋಹ ಮಾಡಿದ್ರಿ? ಹೇಳ್ರಿ, ನಾನ್ ಏನ್ ಅನ್ಯಾಯ ಮಾಡಿದೆ ಅಂತ? ಅಯ್ಯೋ, ಯಾಕೆ ಹಾಕಿ ಕಿರ್ಸ್ಕೊತ್ಯಾ? ಸ್ವಲ್ಪ ಸುಮ್ಮನೆ ಇರು ಮಾಲಾ. ಆಗಿದ್ದೆಲ್ಲ ಆಗೋಯ್ತು. ಇಲ್ಲಿ ನೋಡು, ನಿನ್ನ ಹೇಗೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹಾಗೆ ಅವಳನ್ನು ಇಷ್ಟಪಟ್ಟೆ, ಮದುವೆ ಮಾಡ್ಕೊಂಡೆ. ನಿನ್ಗೆ ಹೇಗೆ ಮಗು ಆಯ್ತು, ಅವಳಿಗೂ ಹಾಗೆ ಒಂದು ಮಗು ಆಯ್ತು. ವಾಟ್ ಬ್ಲಡಿ ನೋ. ರೂಪಾ, ಏ ರೂಪಾ, ಇನ್ಮೇಲೆ ಇವಳು ಈ ಮನೇಲೆ ಇರ್ತಾಳೆ. ಅವಳು ಈ ಮನೇಲಿ ಇರೋದಾದ್ರೆ ನಾನು ನನ್ನ ಮಗನ್ ಕರ್ಕೊಂಡು ಹೊರಟೋಗ್ತೀನಿ. ಮಾಲಾ, ಇವಳು ನಿನ್ ತಂಗಿ ಅಂತ ತಿಳ್ಕೊಂಡು ಈ ಮಗುನ ನಿನ್ ಮಗು ತರ ನೋಡ್ಕೊಳ್ಳೋದಾದ್ರೆ ನೀನ್ ಈ ಮನೇಲಿ ಇರಬಹುದು. ಇಲ್ಲ ಅಂದ್ರೆ ನೋಡಿ, ನಾನು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದವಳು. ನನಗೆ ನನ್ನದೇ ಆದ ಆಸೆ ಆಕಾಂಕ್ಷೆಗಳಿವೆ. ನನ್ನ ಜೀವನನ, ನನ್ನ ಗಂಡನ್ನ, ನನ್ನ ಮನೇನ ಬೇರೆ ಯಾವಳ ಜೊತೆನೂ ಹಂಚ್ಕೊಳ್ಳೋದಿಕ್ಕೆ ನಂಗೆ ಇಷ್ಟ ಇಲ್ಲ. ಅವಳು ಇಲ್ಲೇ ಇರಬೇಕು ಅನ್ನೋದಾದ್ರೆ ಈ ಮನೆ ಬಿಟ್ಟು ದೂರ ಹೊರಟೋಗ್ತೀನಿ. ಅಕ್ಕ, ನನ್ನಿಂದ ಏನೋ ತಪ್ಪಾಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಇದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ನಾನು ಅವರು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ವಿ. ಅವ್ರು ನನ್ನ ಇಷ್ಟಪಟ್ರು, ನಾನು ಅವ್ರನ್ನ ಇಷ್ಟಪಟ್ಬಿಟ್ಟೆ. ಇದ್ರಿಂದ ನಮ್ಗೊಂದು ಮಗುನೂ ಆಯ್ತು. ಇಷ್ಟು ದಿವಸ ಬೇರೆ ಕಡೆ ಇದ್ದೆ. ನಿನ್ನೆ ಅವರೇ ಹೇಳಿ ನನ್ನ ಈ ಮನೆ ಕರ್ಕೊಂಡು ಬಂದ್ರು. ಅಕ್ಕ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ಇಲ್ಲಿಂದ ಮಗುನ್ ಕರ್ಕೊಂಡು ಹೊರಟೋಗ್ತೀನಿ. ನೀನ್ ಯಾಕಮ್ಮ ಹೊರಗಡೆ ಹೋಗ್ತೀಯಾ? ಹೊರಗಡೆ ಹೋಗ್ಬೇಕಾದವಳು ನಾನು. ನೀವಿಬ್ರು ಸುಖವಾಗಿರಿ. ಮಹೇಶ್, ಬಂದೇವಾ? ಏನೋ ನಿಮ್ಮಮ್ಮ ಕರೆದ ತಕ್ಷಣ ಹೊರಟೋಗದ? ತಾಯ ನನ್ನ ದೇವರು. ಮಾ, ಈ ಹುಳಿ ಗರ್ಭದಲ್ಲಿ ಹುಟ್ಟಿರೋದು ಹುಲಿನೇ ಮಾ. ಕಾಮ ನಿಮ್ಮಪ್ಪ, ನಮ್ಮಪ್ಪ, ನಮ್ಮಪ್ಪ ಒಬ್ಬನೇ. ಆದ್ರೆ ತಾಯಿ ಬೇರೆ ಬೇರೆ. ನಿನ್ ತಾಯಿ ಬೇರೆ, ನನ್ನ ತಾಯಿ ಬೇರೆ. ನಮ್ಮಪ್ಪ ಇನ್ನೊಂದು ಮದುವೆ ಆದ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಅಮ್ಮ ನನ್ನ ಕರ್ಕೊಂಡು ಡೆಲ್ಲಿ ಸೇರ್ಬಿಟ್ರು. ಅದೇ ಕೊರಗಲ್ಲಿ ನಮ್ಮ ಅಮ್ಮ ತೀರ್ಕೊಂಡ್ಬಿಟ್ಲು. ಒಂದಂತೂ ನಿಜ, ದೇವ್ರು ದೊಡ್ಡವನು. ಯಾವತ್ತು ನನ್ನ ಕೈ ಬಿಟ್ಟಿಲ್ಲ, ಯಾವತ್ತು ನನ್ನ ಕೈ ಬಿಡಲ್ಲ. ನಮ್ಮ ಮಾವ ನನ್ನ ಸಾಕಿದ್ರು, ಬೆಳೆಸಿದ್ರು, ದೊಡ್ಡವನಾಗಿ ಮಾಡಿದ್ರು, ದೊಡ್ಡ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ರು. ಇದೇ ಡೆಲ್ಲಿ ಡಿಪಾರ್ಟ್ಮೆಂಟ್ನವರು ಒಂದು ಕೇಸ್ ಒಪ್ಪಿಸಿ ಇದೇ ಬೆಂಗಳೂರಿಗೆ ನನ್ನನ್ನು ಕಳಿಸಿದ್ರು. ಲೇ ಮಹೇಂದ್ರ, ಆಗ ನನಗೆ ಗೊತ್ತಾಯ್ತು ನೀನು ಇದೇ ಊರಲ್ಲಿದೆಯಾ ಅಂತ. ನೀನು ಹುಡುಕ್ತೆ, ಸಿಕ್ಲಿಲ್ಲ. ಇವತ್ತು ನನಗೆ ಸಿಕ್ಕಿದ್ಯಾ? ಲೇ, ನನ್ನ ತಮ್ಮ ಕಣೋ, ನೀ ನನ್ನ ತಮ್ಮ ಕಣೋ. ಎಸ್, ತೂ ಮೇರಾ ಬಾಯ್ ಹೈ ರೇ. ಆ ಫ್ರಾಡ್ ಪ್ರದೀಪ್ ರೆಡ್ಡಿ ಎಲ್ಲೇ ಅಡಗಿದ್ರು, ಎಷ್ಟು ಇನ್ಫ್ಲುಯೆನ್ಸ್ ಮಾಡಿಸಿದ್ರು, ಅವನ್ನ ಅರೆಸ್ಟ್ ಮಾಡಿ ಡೆಲ್ಲಿ ಕಳ್ಕೊಂಬ ಅಂತ ಹೇಳಿ ನನ್ನ ಹೈಯರ್ ಅಥಾರಿಟೀಸ್ ನನಗೆ ಆರ್ಡರ್ ಮಾಡಿದ್ರು. ನನ್ನ ಮಗ ಈ ವಿಷಯ ಗೊತ್ತಾದ ಮೇಲೆ ನನ್ನನ್ನು ಅಟ್ಯಾಕ್ ಮಾಡಬೇಕಾಗಿತ್ತು. ನನ್ನನ್ನ ಒಬ್ಬ ಗನ್ಸ್ ಅಟ್ಯಾಕ್ ಮಾಡಬೇಕಾಗಿತ್ತು. ಅವನ ದಮ್ಮಿಲ್ಲ. ಅವನ್ ಚೇಲಗಳನ್ನ ಕಳಿಸಿ, ಲೇ ನನ್ನ ಹೆಂಡತಿನ ಸ್ಟ್ಯಾಬ್ ಮಾಡಿಸ್ಬಿಟ್ಟ. ಸಾಯೋ ಸ್ಥಿತಿಲಿದ್ದ ನನ್ನ ಹೆಂಡತಿ
ಮಗುನ ನನ್ನ ಕೈ ಕೊಟ್ಟು ನಾನು ಹೇಗಾದ್ರೂ ಬದುಕೋತೀನಿ, ದಯವಿಟ್ಟು ನಮ್ಮ ಮಗುನ ಕಾಪಾಡ್ರಿ, ಅನ್ನೋದನ್ನ ನಂಗೆ ಮಾತ್ರ ಮಾಡಬೇಡಿ ಅಂತ ಹೇಳ್ಕೊಂಡ್ಲು ಕಣೋ. ಆಗ ಶಾಂತಿ ನನಗೆ ನೆನಪಾಯ್ತು. ಶಾಂತಿ ತಂದೆ ನನಗೆ ಡೆಲ್ಲಿಯಲ್ಲೂ ಆಫೀಸರ್ ಆಗಿದ್ರು. ನನ್ನ ಡ್ಯೂಟಿನ ತುಂಬಾನೇ ಅಪ್ರಿಶಿಯೇಟ್ ಮಾಡೋ ಒಂದು ಆಫೀಸರ್. ಇವರು ನನ್ನನ್ನ ತನ್ನ ಮಗನಾಗಿ ನೋಡ್ತಿದ್ರು. ಆ ನಂಬಿಕೆಯಿಂದಾನೆ ನನ್ನ ಮಗು ಈ ಮನೇಲಿದ್ರೆ ಸೇಫ್ ಆಗಿರುತ್ತೆ ಅಂತ ನನ್ನ ಮಗುನ ಶಾಂತಿ ಹತ್ರ ಕೊಟ್ಟೆ. ಶಾಂತಿ ನನ್ನ ಮಗುನ ನೋಡ್ಕೊಳ್ಳೋ ರೀತಿ ನೋಡಿ ಐ ವಾಸ್ ವೆರಿ ಹ್ಯಾಪಿ. ನನಗೆ ತುಂಬಾ ಸಂತೋಷ ಆಯ್ತು. ಶಾಂತಿ, ಇನ್ನು ಸ್ವಲ್ಪ ದಿನಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು. Yes, sir. A good news for you. What bloody good news for me? In my life, I am hearing only bad news. Okay, come on, tell me, sir. You know what happened? ಹೈಯರ್ ಆಫೀಸರ್ಸ್ ಎಲ್ಲ ಸೇರಿ ಮಹೇಶ್ ಕುಮಾರ್ ವಿಚಾರದಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ನನಗೆ ಬಿಟ್ಟಿದ್ದಾರೆ. ದಟ್ಸ್ ಫೈನ್ ಸರ್. ಇಲ್ಲಿವರೆಗೂ ಮಹೇಶ್ ಕುಮಾರ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಿದ ಸೇವೆ ಅಪಾರವಾದದ್ದು. ಬರೀ 2 ಸ್ಟಾರ್ಸ್ ಇಟ್ಕೊಂಡು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ದ. ಅವ್ನ ಸಿನ್ಸಿಯಾರಿಟಿಗೆ ನಮ್ ಚೀಫ್ ಮಿನಿಸ್ಟರ್ ಹಾನರ್ ಮಾಡಿದ್ರ ಅಥವಾ ಪ್ರೆಸಿಡೆಂಟ್ ಮೆಡಲ್ ಕೊಟ್ಟು ಸತ್ಕಾರ ಮಾಡಿದ್ರ? ನೋ ಬಡಿ ವಾಸ್ ಬಾದರ್ಡ್ ಅಬೌಟ್ ಹಿಮ್. ಅಟ್ಲೀಸ್ಟ್ ನಮ್ ಡಿಪಾರ್ಟ್ಮೆಂಟ್ ಅವರು ಅವನ್ನ ಪ್ರಮೋಟ್ ಮಾಡಿ 1 ಸ್ಟಾರ್ ಹೆಚ್ಚು ಕೊಟ್ರ? ನೋ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬರೀ ಟ್ರಾನ್ಸ್ಫರ್ ಆರ್ಡರ್ಸ್. ನಮ್ಮ ಡಿಪಾರ್ಟ್ಮೆಂಟ್ ಅವನಿಗೆ ವಹಿಸಿದ ಜವಾಬ್ದಾರಿ ಬಹಳ ದೊಡ್ಡದಾಗಿತ್ತು. ಆ ಸಂದರ್ಭದಲ್ಲಿ ಕೆಲವು ನಡಿಬಾರ್ದ ಘಟನೆಗಳು ನಡೆದು ಅದನ್ನೇ ಮುಖ್ಯವಾಗಿಟ್ಕೊಂಡು ಅವನ್ನ ಸಸ್ಪೆಂಡ್ ಮಾಡಿದ್ವಿ. ಅವನ್ನ ಅರೆಸ್ಟ್ ಮಾಡಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಅವನ್ನ ಹಿಡಿಯಕ್ಕಾಯ್ತಾ? ಇಲ್ಲ. ಆ ರೆಡ್ಡಿ ಕಡೆಯವರು ಮಹೇಶ್ ಕುಮಾರ್ ಮನೆಯನ್ನು ಅಟ್ಯಾಕ್ ಮಾಡಿ ಅವ್ರ ಹೆಂಡತಿನ ಕೊಲ್ಲಕ್ಕೆ ಪ್ರಯತ್ನ ಪಟ್ರು. ಅವ್ರು ಸತ್ತಿದ್ದಾಳ ಬದುಕಿದ್ದಾಳ ಅಂತ ಇಲ್ಲಿವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ವಿಚಾರಿಸಿದ್ರ? ಇಲ್ಲ. ಆ ರೆಡ್ಡಿನ ಹಿಡಿಯೋದ್ರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಸೋಲ್ತು. ಆದ್ರೆ ದ ಒನ್ ಅಂಡ್ ಓನ್ಲಿ ಮ್ಯಾನ್ ಮಹೇಶ್ ಕುಮಾರ್ ಅವ್ರು ಡ್ಯೂಟಿಲಿದ್ದಾಗ ರೆಡ್ಡಿನ ರೆಡ್ ಹ್ಯಾಂಡ್ ಆಗಿಡ್ದು ಜೈಲ್ ಹಾಕ್ತ. ಆದ್ರೆ ವಾಟ್ ಟು ಡು? ಕೋರ್ಟ್ ಬಾಗ್ಲು ಬಹಳ ದೊಡ್ಡದು. ಜೈಲ್ಗೆ ಹೋದ ರೆಡ್ಡಿ ಕೋರ್ಟಿಂದ ರಾಯಲ್ ಆಗಿ ಹೊರಗೆ ಬಂದ. ದಟ್ಸ್ ಅವರ್ ಡಿಪಾರ್ಟ್ಮೆಂಟ್ ಫೇಟ್ ಸರ್. ನಮ್ಮ ಸರ್ಕಾರದ ಹಣೆ ಬರನೇ ಇಷ್ಟು. ನಾವು ಪ್ರತಿದಿನ ಪೇಪರ್ ಓದ್ತೀವಿ, ವೀರಪ್ಪ ಅಲ್ಲಿದ್ದ, ವೀರಪ್ಪ ಇಲ್ಲಿದ್ದ ಅಂತ. ಹುಡ್ಕಕ್ ಪ್ರಯತ್ನ ಪಟ್ಟಿದ್ವಿ, ಸಿಕ್ಕಿದ್ನ BSF ಒಪ್ಸಿದ್ವಿ, STF ಒಪ್ಸಿದ್ವಿ. ಅವನ್ನ ಅರೆಸ್ಟ್ ಮಾಡಕ್ ಆಯ್ತೇನ್ರಿ? ಅವನಿರೋದು ಕಾಡಲ್ಲಿ. ಎಲ್ಲಿ ಅಂತ ಹುಡ್ಕೋದು, ಎಷ್ಟು ಅಂತ ಹುಡ್ಕೋದು? ಇದು ನಾಡಯ್ಯ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದ ರೆಡ್ಡಿ ಹಾಗೂ ಮಹೇಶ ಇದೇ ನಾಡಲ್ಲಿದ್ರು. ಅವ್ರನ್ನ ಹಿಡಿಯಕ್ಕಾಯ್ತಾ ಸರ್? ಅರೆಸ್ಟ್ ಮಾಡಿದ್ವಾ ಸರ್? ಹೇಳಿ ಸರ್. ಇಲ್ಲ. ಬಟ್ ಐ ಹ್ಯಾವ್ ಎ ಸ್ಮಾಲ್ ಪ್ಲಾನ್. ನಿನ್ನಂತ ಸಿನ್ಸಿಯರ್ ಆಫೀಸರು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಅಂತಂದ್ರೆ ಅದು ನಮ್ ಡಿಪಾರ್ಟ್ಮೆಂಟ್ಗೆ ಅವಮಾನ. ಚೆನ್ನಾಗಿ ಕಾಲ ಎಳಿತೀರಾ? ಅದಕ್ಕೆ ವಿ ಹ್ಯಾವ್ ಡಿಸೈಡೆಡ್ ಟು ರೀಇನ್ಸ್ಟಾಲ್ ಯು. ಪ್ಲೀಸ್ ಕಮ್ ಅಂಡ್ ಜಾಯಿನ್ ಫಾರ್ ಡ್ಯೂಟಿ ಇಮಿಡಿಯೇಟ್ಲಿ. ಮಹೇಶ್, ಯಾ, ವಾಟ್ ಇಸ್ ದಿಸ್? ವಾಟ್? ಏನ್ ನಿನ್ ಯೂನಿಫಾರ್ಮ್ ಅಲ್ಲಿ ಇಷ್ಟೊಂದು ಧೂಳು? ಇದಕ್ಕಿದ್ದಾಗ ಡ್ಯೂಟಿ ರಿಪೋರ್ಟ್ ಮಾಡು ಅಂತ ಹೇಳ್ಬಿಡಿ. ಆಮೇಲೆ ಇದನ್ನ ಒಗೆಕ್ಕೆ ಯಾವ ಡೋಬಿನ ಹುಡ್ಕೊಂಡು ನಾನು ಹೋಗ್ಲಿ? ಇಲ್ಲಿವರೆಗೂ ಇವರು ನನ್ನ ಹುಡ್ಕೊಂಡ್ ಬಂದಿದ್ದಾರೆ ಅಂದ ಮೇಲೆ ಏನೋ ಸಮಥಿಂಗ್ ವಿಷಯ ಇರಬೇಕು. ಓಕೆ, ಕಮ್ ಟು ಯೋರ್ ಪಾಯಿಂಟ್. ಮಹೇಶ್, ನಮ್ಮ ಡಿಪಾರ್ಟ್ಮೆಂಟು ನಿನ್ ಮೇಲೆ ವಿಶ್ವಾಸ ಇಟ್ಟು ಬಹಳ ದೊಡ್ಡ ಜವಾಬ್ದಾರಿ ವಹಿಸಿದ್ದಾರೆ. ಅದು ಗೊತ್ತಿರೋ ವಿಷಯ. ಐ ಥಿಂಕ್, ವಾಟ್ ಡು ಯು ಥಿಂಕ್? ಯು ನೀಡ್ additional force with you. Shall I arrange it? Additional force for me, for this Mahesh Kumar? No sir, never, never. Look, this is one man show. ನಾನು ಏನೇ ಮಾಡಿದ್ರು ಒಬ್ಬನೇ ಮಾಡ್ತೀನಿ. ಆ ಶಕ್ತಿನ ದೇವರು ನನಗೆ ಕೊಟ್ಟಿದ್ದಾರೆ ಸರ್. Yes, yes, yes. It's a promise. God has given me power. Yeah. Oh, I'm sorry. I got a little bit emotional. ಈಗ ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಕೆಲಸ ಇದೆ. Be at home. Make yourself happy. See you. Bye. Mahesh? Yes. Now what? Mahesh,
ನನ್ ತಂಗಿ ಕೀರ್ತನ ಐ ಮೀನ್ ನಿನ್ ಹೆಂಡತಿ ಕೀರ್ತನನ ಒಂದ್ಸಲನಾದ್ರೂ ನೋಡ್ಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ನಾನೇನ್ ಅನ್ಕೊಂಡ್ನೋ ಅದೇನೇ ನೀವು ಹೇಳಿದ್ರಿ. ಯು ನೋ ವೇರ್ ಐ ಆಮ್ ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ಸೀ ಮೈ ಬಿಲವಡ್, ಮೈ ಲವ್ಲಿ ವೈಫ್ ಕೀರ್ತನ. ರೈಟ್, ಬಾಯ್. ಬಹಳ ಕಾಲದ ಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಸೇರ್ತಿದ್ದಾರೆ. ಕೊನೆವರೆಗೂ ಅವರು ಇಬ್ರು ಒಟ್ಟಿಗೆ ಇರೋ ಹಾಗೆ ಮಾಡಪ್ಪ. ಅವ್ರನ್ನ ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ಆದ್ರೆ ಒಬ್ಬನ್ ಬಿಟ್ಟು ಒಬ್ಬನ್ನ ದೂರ ಮಾಡ್ಬಿಡ್ಬೇಡಪ್ಪ. ಈಗ ತಾನೇ ಬಂದಿದ್ದೀರಾ, ಮತ್ತೆ ಹೋಗ್ತೀನಿ ಅಂತಿದ್ದೀರಲ್ಲ, ಇಲ್ಲೇ ಇರ್ರಿ. ನಿನ್ನ ಯಾಕೆ ನಾನ್ ಬಿಟ್ಟು ಹೋಗ್ಲಿ? ನಿನ್ನ ಇಲ್ಲಿಟ್ಕೊಂಡಿದ್ದೀನಿ. ಯು ಆರ್ ಹಿಯರ್. ಡ್ಯೂಟಿ ಫಸ್ಟ್, ವೈಫ್ ನೆಕ್ಸ್ಟ್ ಅಂತ ಹಿರಿಯರು ಹೇಳ್ತಾರೆ. ಅದಿರ್ಲಿ. ಕೀರ್ತನ, ನೀ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಟೈಗರ್. ಟೈಗರ್ ಯಾವಾಗ್ಲೂ ಟೈಗರ್ ತರನೇ ಇರ್ತಾನೆ ಅಮ್ಮಣಿ. ನಮ್ಮ ಮಗು ಹೇಗಿದ್ದಾನೆ ರೀ? ಟೈಗರ್ ಮಗು ಟೈಗರ್ ತರನೇ ಇರ್ತಾನೆ. ಅವನು ಯಾವ ಜಾಗದಲ್ಲಿ ಇರ್ಬೇಕು ಅಲ್ಲಿ ಚೆನ್ನಾಗಿದ್ದಾನೆ. ಈಗ ಮಿಸ್ಟರ್ ಮಹೇಶ್ ಕುಮಾರ್. ಯಸ್ ಪ್ಲೀಸ್. ಐ ಗಾಟ್ ಎನ್ ಇನ್ಫಾರ್ಮೇಶನ್ ಫ್ರಮ್ ಮೈ ಇನ್ಫಾರ್ಮರ್ಸ್. ವಾಚ್. ಪ್ರದೀಪ್ ರೆಡ್ಡಿ ಚಮಚಾಗಳದು ಒಂದು ಅಡ್ಡ ಇದೆ. ಪ್ರತಿದಿನ ದಾವೂದ್ ಅನ್ನೋ ವ್ಯಕ್ತಿ ಅಲ್ಲಿ ಬರ್ತಾನೆ. ಯು ಅಟ್ಯಾಕ್ ಹಿಮ್. ನೀ ಕೊಡೋ ಟ್ರೀಟ್ಮೆಂಟ್ಗೆ ಅವ್ನು ಖಂಡಿತ ಬಾಯಿ ಬಿಟ್ಟೇ ಬಿಡ್ತಾನೆ. ಪ್ರದೀಪ್ ರೆಡ್ಡಿ ಎಲ್ಲಿ ಯಾವಾಗ ಸಿಗ್ತಾನೆ ಅಂತ. ಯು ಗಾಟ್ ಇಟ್? ಗಾಟ್ ಇಟ್. ಹಲೋ, ದಾವೂದ ರಡ್ಡನಾ? ಎಸ್, ನಾನು ಅವ್ರ ಸೆಕ್ರೆಟರಿ ಮಾತಾಡ್ತಾ ಇರೋದು. ಏನ್ ವಿಷಯ? ನಾನು SI ಕುಮಾರ್ ಮಾತಾಡ್ತಿದ್ದೀನಿ ಮೇಡಮ್. ವಿಷಯ ಹೇಳ್ರಿ. ಮಹೇಶ್ ಕುಮಾರ್ನ ಮತ್ತೆ ಡ್ಯೂಟಿ ಮೇಲೆ ತಗೊಂಡಿದ್ದಾರೆ. ಸಾಹೇಬ್ರಿಗೆ ಹೇಳ್ಬಿಡಿ. ಅಷ್ಟೇ ತಾನೇ, ಅದನ್ನೆಲ್ಲ ನಮ್ ಸಾಹೇಬ್ರು ನೋಡ್ಕೊಳ್ತಾರೆ. ಯು ಡೋಂಟ್ ವರಿ ಅಟ್ ಆಲ್. ಮೇಡಮ್, ಮಹೇಶ್ ಕುಮಾರ್ನ ಅಷ್ಟು ಈಜಿಯಾಗಿ ತಗೋಬೇಡಿ. ಅವ್ರು ಯಾವ ಸಮಯದಲ್ಲಿ ಬೇಕಾದ್ರೂ ಬಂದು ಅಟ್ಯಾಕ್ ಮಾಡ್ಬೋದು. हमारे स्पॉट पे आके मुझे ही नाम से बुला रहा है? तेरा स्पॉट पे क्या रे? तेरा बाप के स्पॉट में जाकर तेरा बाप का नाम भी पुकारूंगा, तेरा माँ का नाम भी पुकारूंगा। कौन है ये कुत्ता? है? मेरे को कुत्ता बोलता है? ये कुत्ता नहीं रे, ये शेर है। ನಮ್ಮ ಕರ್ನಾಟಕದ ಜನ ನನ್ನನ್ನು ಮೈ ಡಿಯರ್ ಟೈಗರ್ ಅಂತ ಕರೀತಾರೆ. ಈಗ ಈ ಟೈಗರ್ ಇಲ್ಲಿಗೆ ಬಂದಿರೋದು ನಿನ್ನ ರಕ್ತ ಹೀರಕ್ಕೆ. दाऊद, हमारा नाम ನನ್ನ ಹೆಸರು ಹಿಡಿದು ಕರೆಯೋಕೆ ಯಾವನ್ಗೂ ದಮ್ಮಿಲ್ಲ. ಆದ್ರೆ ನೀನ್ ಕರಿತಾ ಇದೀಯ ಅಂದ್ಮೇಲೆ ನಿನ್ನ ಹತ್ರ ದಮ್ ಇರ್ಬೇಕು. दम दम है, दम दिल में भी है, पूरा बदन में भी है. ಇಲ್ಲೂ ಇದೆ. ಆದ್ರೆ ಇಲ್ಲಿರೋ ಬುಲೆಟ್ ನ ನಿನ್ನಂತ ಕಚಡ ಮೇಲೆ ವೇಸ್ಟ್ ಮಾಡಕ್ ನನಗೆ ಇಷ್ಟ ಇಲ್ಲ. ಲುಕ್ ಮ್ಯಾನ್, ಐ ಟೆಲ್ ಯು ವೆರಿ ಸಿನ್ಸಿಯರ್ಲಿ, ನನಗೆ ಗೊತ್ತಿರೋದು ಎರಡೇ ಎರಡು. ಒಂದು ಇದು, ಇಲ್ಲ ಇದು. उठरे भाई कमाल है यार. मैं क्यों उठूंगा? मैंने क्या किया है? मेरी गलती क्या है? तू यार कमाल कर रहा है.
गुस्सा दिखा रहा है? मैं क्यों उठूंगा? हाँ? अरे यार मैंने क्या खून किया? किसी की चोरी किया? मैंने क्या किया? अरे यार जा जा यार, जा जा जा। क्या गलती क्या किया? दिया था वो सात्र। तो यार रुबाब कर रहा है। मैं क्या करूं? मैं क्या करूं? ನಿಮ್ಗೆ ಯಾಕದಿಲ್ಲ ಸುಮ್ಮನೆ ಮಲಿಕೊಳ್ಳಿ मेरी जान क्या बेस्ट आइडिया दिया है। देखो भाई अब हम सो जाते हैं। सोता क्या रे, सो जा। भाग गया साला। पागल ನನ್ನ ಎದುರುಗಡೆ ಬೆರಳು ತೋರಿಸಿ ಮಾತಾಡಕ್ಕೂ ಹೆದರ್ತಾರೆ, लेकिन तू बात मारता है मुझे। ठीक आजा साले आजा। उठ साले। ಏ ದಾವೂದ್, ಎಲ್ಲೋ ನಿಮ್ಮ ಪ್ರದೀಪ್ ರೆಡ್ಡಿ?
मुझे नहीं मालूम। नहीं मालूम? नहीं। कहाँ है रे वो प्रदीप? मुझे मालूम नहीं। नहीं मालूम। कितना अच्छा झूठ बोलता रे साला। मैं अच्छी तरह से पूछ रहा हूँ, प्रदीप रेड्डी? मैं नहीं जानता, मैं नहीं जानता उसको, मैं नहीं जानता वो कहाँ रहता है। आई डोंट नो, मैं नहीं जानता, मैं नहीं जानता। बाबा प्रदीप रेड्डी को नहीं जानता है? नहीं 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 नहीं। उठ। बोल रे बोल। बता दो, मैं जानता हूँ वो कहाँ रहता है। मैं उसके बारे में सब कुछ बता दूंगा। प्लीज मुझे मत मारो, मुझे छोड़ दो। देखो वो जहां भी है मैंने तुम्हें बता दिया है। प्लीज मुझे मत मारो, मुझे मत मारो। So sweet of you. ಇದ್ರಲ್ಲಿಲ್ದಿರೋದು ಇದ್ರಲ್ಲಿದೆ. ಲಾಸ್ಟ್ ಚೆಕ್ ಲಾಸ್ಟ್ ಒಂದು ಬೋನಸ್. ಏನಿವತ್ತು ಪೊಲೀಸ್ ಡ್ರೆಸ್ ಅಲ್ಲಿ ಬಂದ್ಬಿಟ್ಟಿದ್ದೀರಾ? ಕಾಕಿ ಬಟ್ಟೆ ಹಾಕಿ ಬಹಳ ಕಾಲ ಆಯ್ತು ಅಂತ ಹೇಳಿ ಅದ್ರ ಮೇಲೆ ಆಸೆ ಪಟ್ಟು ಹಾಕೊಂಡ್ಬಿಟ್ರ, ಅಥವಾ ನಿಮ್ ಡಿಪಾರ್ಟ್ಮೆಂಟ್ ನವರೇ ಹೋಗ್ಲಿ ಬಿಡಿ ಹಾಕೊಳ್ಳಿ ಅಂತ ಹೇಳಿ ಕೊಟ್ರ? ತಮಾಷೆ ಮಾಡುವಂತ ಸಮಯ ಅಲ್ಲ ಇದು. No, I am not making any tamashi. I am talking very serious. Excuse me, let me ask you a simple question. Go ahead. My dear brother, Mr. Mahesh Kumar, ಯಾರನ್ನ ಹುಡುಕೊಂಡು ಈ ಕಾಡು ದಾರಿಗೆ ಬಂದ್ರಿ? ನೋಡೋ, ನಾನ್ ನೋಡಲ್ಲ, ನಿನಗೆ ಹೇಳ್ತಾ ಇದ್ದೀನಿ. ಯಾವಾಗ ನೀನ್ ದಾವೂದ್ ಸ್ಪಾಟ್ ಹೋದ್ಯೋ ಆವಾಗ್ಲೇ ನನಗೆಲ್ಲ ಅರ್ಥ ಆಗೋಯ್ತು. ಖಂಡಿತವಾಗ್ಲೂ ನೀನು ಪ್ರದೀಪ್ನ ಹುಡ್ಕೊಂಡು ಹೋಗ್ತೀಯ ಅನ್ನೋದು ಗೊತ್ತಾಯ್ತು. Look, you are going too much. Wait. ನಾನಿನ್ನೂ ಮುಗಿಸಿಲ್ಲ. ನಾನೊಬ್ಬ ಆಟೋ ಡ್ರೈವರ್. ನನಗೆ ನಾಡದಾರಿನೂ ಗೊತ್ತು, ಈ ಕಾಡದಾರಿನೂ ಗೊತ್ತು. ಪ್ರದೀಪ್ ಇರೋ ಜಾಗನೂ ನನಗೆ ಚೆನ್ನಾಗಿ ಗೊತ್ತು. ಆ ಪ್ರದೀಪ್ ಇರೋ ಜಾಗಕ್ಕೆ ಈ ಕಟಾರ ಜೀಪಲ್ ಹೋಗಕ್ ಸಾಧ್ಯನೇ ಇಲ್ಲ. ನೋಡ್ದಲ್ಲ, ಎಲ್ಲಾ ಕಡೆ ಬರೀ ಕಾಡು. ಆ ಕಾಡಲ್ಲಿ ನಿನ್ ಸಿಕ್ಕಾಕೊಂಡಿದ್ಯಾ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ಹಾರ್ಸಸ್ ಅಂದ್ರೆ ಕುದುರೆ. Come on, get out. I said get out, man. Come. Well. Come on, tell me. ದಾರಿ ಉದ್ದಕ್ಕೂ ಪ್ರದೀಪ್ ಕಡೆಯವರು ಇರ್ತಾರೆ. ಈ ಪೊಲೀಸ್ ಡ್ರೆಸ್ ಅಲ್ಲಿ ಹೋದ್ರೆ ಸ್ವಲ್ಪ ರಿಸ್ಕ್. ಅದಕ್ಕೆ ಇನ್ನೊಂದು ಪ್ಲಾನ್, ಮಾಸ್ಟರ್ ಪ್ಲಾನ್. ಈ ಡ್ರೆಸ್ ನ
ಅದ್ರ ಮೇಲೆ ಹಾಕು. ಯು ಲುಕ್ ಲೈಕ್ ಅನ್ ಅರಬಿಕ್ ಮ್ಯಾನ್. ಈಗ ನಾನು ನಿಮ್ಮನ್ನ ಇಟ್ಕೊಂಡು ಅವನಿಗೆ ಆಟ ಆಡಿಸ್ತೀನಿ. ನಿಮ್ಮನ್ನ ಹುಡ್ಕೊಂಡು ಅವನ ಇಲ್ಲಿಗೆ ಬಂದೇ ಬರ್ತಾನೆ. ಅವನ್ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ. ಇನ್ನೇ ಸರ್ ಪಾಠ ಕಲ್ಸೋದು? ಇಷ್ಟೊತ್ತಿ ನಮ್ಮವನ್ನ ನಾವು ಹಾಡ್ಬೇಕು, ಕುಣಿಬೇಕು, ನೀನ್ ಖುಷಿ ಪಡ್ಬೇಕು, ಅಷ್ಟೇ ತಾನೇ? ಖುಷಿ ಪಡೋವರೆಗೂ ಪಡೋ. ನನ್ ಗಂಡ ಬಂದ್ಮೇಲೆ ನೀನ್ ಪಡೋ ವೇದನೆ ನೋಡಿ ನಾವು 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 ಖುಷಿ ಪಡ್ತೀವಿ. ಬೇವರ್ಸಿ ನಾಯಿ. ಕೂಲ್ ಡೌನ್, ಕೂಲ್ ಡೌನ್. ಮಿಸ್ಟರ್ ಪ್ರದೀಪ್, ಗಾಜಿನ ಮನೇಲಿ ಕೂತ್ಕೊಂಡು ಕಲ್ಲಿಟ್ಕೊಂಡು ಆಟ ಆಡಬಾರ್ದು. ಆದ್ರೂ ನೀನ್ ಆಡ್ದೆ. ನೀನ್ ಆಟ ಆಡಿದ ಕಲ್ಲೇ ಇವತ್ತು ನಿನ್ನ ಗಾಜಿನ ಮನೆನ ಚೂರು ಚೂರು ಮಾಡಿಬಿಟ್ಟು. ಇಷ್ಟು ವರ್ಷ ನೀನು ಆಡಿದ ಆಟಕ್ಕೆ ಮುಕ್ತಾಯ ಹೇಳೋ ಕಾಲ ಬಂದಾಯ್ತು. ರಾಕ್ಷಸರ ಸಂಹಾರಕ್ಕೆ ಶಿವ ತಾಂಡವ ನೃತ್ಯ ಆಡ್ದ ಹಾಗೆ ನಿನ್ನ ಸಂಹಾರಕ್ಕೆ ತಾಂಡವ ನೃತ್ಯ ಆಡೋಕ್ ಬಂದಿರೋದು ಒಂದು ಹುಲಿಯಲ್ವೋ, ಎರಡು ಹುಲಿ, ಎರಡು ಹುಲಿ, ಎರಡು ಹುಲಿ, ಎರಡು ಹುಲಿ, ಎರಡು
ನಿನಗೋಸ್ಕರನೇ ತಗೊಂಡಿದ್ದೀನಿ. ಇದನ್ನ ನಿನಗೆ ಕೊಟ್ಟು ಬಿಡ್ತೀನಿ. ನಿನಗೆ ಕೊಟ್ಟು ಬಿಡ್ತೀನಿ. ಬಹಳ ದಿವಸಗಳಿಂದ ನಾನು ಇದನ್ನು ಇಟ್ಕೊಂಡಿದ್ದೀನಿ. ನಿನಗೆ ಕೊಡ್ತೀನಿ. ನಿನಗೆ ಕೊಡ್ತೀನಿ. You bastard. You tried to kill my wife. You tried to kill my wife. Yeah. ನೀನು ಗಂಡಸೆ ಆಗಿದ್ರೆ ನಿಮ್ಮಪ್ಪನಿಗೊಬ್ಬನಿಗೆ ನೀನು ಛೇ ಮುಂದಿನ ಮಾತನ್ನ ಹೇಳಕ್ ನಾನು ಇಷ್ಟಪಡಲ್ಲ. ಹಾಗಿದ್ರೆ ಈ ಗಂಡಸನ್ನ ಮುಟ್ಟಿ ಆಮೇಲೆ ಆಚೆ ಹೋಗು. ಇದೆಯಾ ದಮ್ಮು? ಹಿಡಿದು ಬಾ. ಮುದಿ, ನೀನು ಹೋಗೋ ಕಾಲ ಬಂದಾಯ್ತು. ನೀನು ಹೋಗೋಕ್ ಮುಂಚೆ ನಿನಗೆ ಗೊತ್ತಿಲ್ದಿರೋ ಒಂದು ವಿಷಯನ ಹೇಳ್ತೀನಿ. ಅದನ್ನ ಚೆನ್ನಾಗಿ ತಿಳ್ಕೊಂಡ ಮೇಲೆ ನೀನ್ ಮೇಲ್ ಹೋಗಕ್ಕೆ ನಾನೇ ನಿನಗೆ ಗೇಟ್ ಪಾಸ್ ಕೊಡ್ತೀನಿ. ಗೇಟ್ ಪಾಸ್ ಕೊಡ್ತೀಯಾ? ಬ್ರಹ್ಮ ಸೃಷ್ಟಿಕರ್ತ. ಸೃಷ್ಟಿ ಮಾಡೋ ಸೃಷ್ಟಿಕರ್ತನಿಗೇನೆ ಈ ಭೂಲೋಕದಲ್ಲಿ ಒಂದು ಗುಡಿ ಇಲ್ಲ, ಗೋಪುರವಿಲ್ಲ, ಪೂಜೆ ಪುನಸ್ಕಾರ ಯಾವುದೂ ಇಲ್ಲ. ಯಾಕೆ ಹೇಳು? ಸೃಷ್ಟಿ ಮಾಡಿ ನಮ್ಮನ್ನ ಭೂಲೋಕಕ್ಕೆ ಬಿಟ್ಬಿಟ್ನಲ್ಲ, ಅದಕ್ಕೆ. ವಿಷ್ಣು ಕಾಪಾಡೋ, ಅದಕ್ಕೆ ಅವನಿಗೆ ಅಲ್ಲೊಂದೋ ಇಲ್ಲೊಂದೋ ದೇವಸ್ಥಾನಗಳನ್ನ ಕಟ್ಟಿ ಪೂಜೆ ಮಾಡ್ತಾರೆ. ಯಾಕೆ ಹೇಳು? ಅವನು ನಮ್ಮನ್ನ ಕಾಪಾಡ್ಲಿ ಅಂತ. ಮಹೇಶ್ವರನಿಗೆ ಮಾತ್ರ ಮೂಲೆ ಮೂಲೆಗೂ ಗಲ್ಲಿ ಗಲ್ಲಿಗೂ ದೇವಸ್ಥಾನಗಳನ್ನ ಕಟ್ಟಿ ಪೂಜೆ ಮಾಡ್ತಾರೆ. ಯಾಕೆ ಗೊತ್ತಾ? ವಾಯ್ ಮಹೇಶ್ವರ ಅಳಿಸೋನು. ಎಲ್ಲಿ ನಮ್ಮನ್ನು ಅಳಿಸ್ಬಿಡ್ತಾನೋ ಅನ್ನೋ ಹೆದರಿಕೆಯಿಂದ ಅಷ್ಟೊಂದು ಪೂಜೆ, ಅಷ್ಟೊಂದು ಪುನಸ್ಕಾರ.
ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನ ತಂದೆ ತಾಯಿ ನನ್ನ ಹೆಸರನ್ನ ಮಹೇಶ್ವರ ಅಂತ ಇಟ್ಬಿಟ್ಟು ಒಳ್ಳೆಯವ್ರಿಗೆ ನಾನು ಮಿಸ್ಟರ್ ಮಹೇಶ್ ಕುಮಾರ್, ನಿನ್ನಂತ ನಾಯಿಗಳಿಗೆ ನಾನು ಮಹೇಶ್ವರ. ಮುಂದಿನ ಜನ್ಮ ಅಂತ ನಿನಗಿದ್ರೆ ಈ ಜನ್ಮದಲ್ಲಿ ನಾನು ಹೇಳಿದ್ದನ್ನ ಜ್ಞಾಪಿಸ್ಕೋ.